ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಸ್ಯಾಂಡಲ್ವುಡ್ನ ಒನ್ ಆಫ್ ದ ಹ್ಯಾಂಡ್ಸಮ್ ಅಂಡ್ ಸಿಂಪಲ್ ಸ್ಟಾರ್ ಅಜಯ್ ರಾವ್ ಇದ್ದಾರೆ. ಮಾತಾಡೋಣ. ಹಲೋ ಅಜಯ್. ಹಾಯ್ ಸರ್. ಹೇಗಿದ್ದೀರಿ? ಫೈನ್, ಸೂಪರ್ ಸರ್, ಆಲ್ ಗುಡ್. ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಹೌದು. ಸೊ ಪ್ರೊಡ್ಯೂಸರ್ ಬೇರೆ, ಜೊತೆಗೆ ಆಕ್ಟರ್. ಸೊ ಹೇಗಿದೆ ಟೆನ್ಷನ್ ಲೆವೆಲ್? ಟೆನ್ಷನ್ ಲೆವೆಲ್ ಒಂಚೂರೂ ಇಲ್ಲ. ಓ ಮೈ ಗುಡ್ನೆಸ್. ಓಕೆ. ಅದು ಬೈ ಬರ್ತ್ ನನ್ನ ಕ್ಯಾರೆಕ್ಟರ್. ಅದು ಯಾವತ್ತು ಫಿಯರ್, ನಾಳೆ ಏನಾಗುತ್ತೆ ಹೇಗಾಗುತ್ತೆ ಅದು ಯಾವತ್ತು ಯೋಚನೆ ಮಾಡಿದ್ದೆ. ಎಕ್ಸಾಮ್ ಬರ್ದಾಗಿದೆ, ರಿಸಲ್ಟ್ ಏನ್ ಬರುತ್ತೆ ಅದು ಆಮೇಲೆ ಬರುತ್ತೆ. ಸೊ ವೈ ಟೆನ್ಷನ್? ಕರೆಕ್ಟ್. ಏನಾಗಬೇಕಾಗಿದೆ ಆಗತ್ತೆ ಅಷ್ಟೇ. ಕರೆಕ್ಟ್. ಸೊ ಅಂಡ್ ಎಕ್ಸಾಮ್ ಬರ್ದಿರುವಾಗ ಒಂದು ಕಾನ್ಫಿಡೆನ್ಸ್ ಇದ್ರೆ, ಪೇಪರ್ ಚೆನ್ನಾಗಿ ಮಾಡಿದ್ದೀನಪ್ಪ, ರಿಸಲ್ಟ್ ಆಫ್ ಕೋರ್ಸ್ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗಲೂ ಕೂಡ ಟೆನ್ಷನ್ ಇರೋದಿಲ್ಲ. ಕರೆಕ್ಟ್. ಸಿನಿಮಾ ಪ್ರೊಜೆಕ್ಷನ್ ಬರೋವರೆಗೂ ಅದರದ್ದು ವಿಚಾರಗಳು ನಡೀತಾನೆ ಇರುತ್ತೆ. ಶೋ ಟೈಮಿಂಗ್ಸ್ ಆಗಿರ್ಬೋದು, ಸರಿಯಾದ ಥಿಯೇಟ್ರ್ ಸೆಟಪ್ ಆಗಿರ್ಬೋದು, ಥಿಯೇಟ್ರ್ ಮುಂದೆ ಇರ್ತಕ್ಕಂಥ ಪಬ್ಲಿಸಿಟಿಗಳು. ಅಫ್ಕೋರ್ಸ್ ಅಂದರೆ ಇದು ಒಂದು ಮಾರ್ಕೆಟಿಂಗ್ ಫೀಲ್ಡ್. ಜನನ ನಾವು ಅಟ್ರಾಕ್ಟ್ ಮಾಡಲೇಬೇಕು. ವಾಟ್ ಎವರ್ ನಮ್ಮ ಕಾನ್ಫಿಡೆನ್ಸ್ ಏನೇ ಇರ್ಬೋದು, ಸಿನಿಮಾ ಹೇಗಿದೆ ರಿಸಲ್ಟ್ ಅದೆಲ್ಲ ಸೆಕೆಂಡ್ರಿ. ಬಟ್ ದಿ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಹ್ಯಾಸ್ ಟು ಗೋ ಇನ್ ಎ ಪ್ರಾಪರ್ ವೇ. ಸೊ ಅದು ಅದರದ್ದು ಕೆಲಸಗಳು ನಡೀತಾನೆ ಇದ್ದಾವೆ ದಿನನಿತ್ಯ. ಬಟ್ ಪ್ರಾಕ್ಟಿಕಲಿ ಆ ವಿಚಾರದಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ ಅದು ಇನ್ನೂ ಕ್ವಶನ್ ಮಾರ್ಕ್. ಬಿಕಾಸ್ ನಾವು ಒಂದು 4 ಗೋಡೆನಲ್ಲಿ ಕೂತ್ಕೊಂಡಿರ್ತೀವಿ, ಅಥವಾ ನಮಗೆ ಗೊತ್ತಿರೋರ ಮುಖಾಂತರ ನಮಗೆ ಏನು ಮಾಹಿತಿ ಬರ್ತಾ ಇರುತ್ತೆ ಅದನ್ನು ಮಾತ್ರ ತಿಳ್ಕೊಂಡಿರ್ತೀವಿ ಹೊರತು ಎಷ್ಟು ಮಟ್ಟಕ್ಕೆ ತಲುಪಿದೆ, ಯಾವ ಥರದ ಇಂಟ್ರೆಸ್ಟ್ ಜನ್ರೇಟ್ ಆಗಿದೆ, ಫಸ್ಟ್ ಡೇ ನೋಡುವಂಥ ಉತ್ಸಾಹ ಎಷ್ಟು ಮಟ್ಟಕ್ಕಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಬರೋಷ್ಟು ಜನ ಬಂದಾದಮೇಲೆ ಅದು ವರ್ಡ್ ಆಫ್ ಮೌತಿಂದ ಹೋಗುತ್ತೆ ಅನ್ನೋದು ಗೊತ್ತಿದೆ. ಆ್ಯಂಡ್ ಆಫ್ ಕೋರ್ಸ್ ಗುಡ್ ಫ್ರೈಡೆ. ಸೊ ಗುಡ್ ಫ್ರೈಡೆ ಎಲ್ಲೂ ಗುಡ್ ಮಾಡುತ್ತೆ ಸಿನಿಮಾಗೆ ಅನ್ನೋ ಒಂದು ಹೋಪ್ಸ್. ಆ್ಯಂಡ್ ಆಫ್ ಕೋರ್ಸ್ ಈಗ ಸಿನಿಮಾಗೆ ಜನರನ್ನ ಬಲವಂತ ಮಾಡಿ ಕರ್ಕೊಂಡು ಬರೋದಕ್ಕಾಗೋದಿಲ್ಲ. ಆಫ್ ಕೋರ್ಸ್ ನೀವು ಹೇಳಿದ ಹಾಗೆ ಓನ್ಲಿ ಥಿಂಗ್ ಇಸ್ ನಾವು ಅವ್ರಿಗೆ ರೀಚ್ ಮಾಡ್ಬೋದು. ಇಂಥದ್ದೊಂದು ಒಳ್ಳೆ ಸಿನಿಮಾ ಬರ್ತಾ ಇದೆಯಪ್ಪ, ಈ ಸಿನಿಮಾ ಇದೆ, ಬಂದು ನೋಡಿ ಅಂತ ಹೇಳ್ಬೋದು. ಸೊ ಆ ಪೋರ್ಷನ್ ಬಹುಶಃ ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ ಈ ದಿನಗಳಲ್ಲಿ. ಅನಿಸ್ತಾ ಇದೆ, ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇವತ್ತಿನ ದಿನ ಅವೇರ್ನೆಸ್ಸಿಗೂ ಇಂಟ್ರೆಸ್ಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಒಂದು ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಿರೋದಕ್ಕೂ ಈ ಸಿನಿಮಾ ನಾನು ನೋಡಲೇಬೇಕು ಅನ್ನೋ ಒಂದು ಇಂಟ್ರೆಸ್ಟಿಗೂ ಬಹಳ ವ್ಯತ್ಯಾಸ ಇದೆ. ಸೊ ನನಗೆ ಸಿನಿಮಾ ರೀಚ್ ಆಗಿರೋದು ಅದ್ರ ಬಗ್ಗೆ ಗೊತ್ತಿದೆ. ಎಲ್ಲರಿಗೂ ಯುದ್ಧಕಾಂಡದ ಒಂದು ಸಿನಿಮಾ ಇದೆ, 18ನೇ ತಾರೀಕು ಬರ್ತಾ ಇದೆ ಅನ್ನೋದು. ಇದನ್ನು ನೋಡಲೇಬೇಕು ಅನ್ನೋದು ಇಂಟ್ರೆಸ್ಟ್ ಎಷ್ಟು ಮಟ್ಟಿಗೆ ಬಂದಿದೆ ನನಗಿನ್ನೂ ಅದು ಗೊತ್ತಾಗಿಲ್ಲ. ಓಕೆ ಓಕೆ ಓಕೆ. ಕೋರ್ಸ್ ಪ್ರೊಡ್ಯೂಸರ್ ಕೂಡ ಆಗಿರೋದ್ರಿಂದ ಮೊದಲ ಪ್ರಯತ್ನ ಏನಲ್ಲ, ನಿಮ್ಗೆ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿ ಅಭ್ಯಾಸ ಇದೆ, ಗೊತ್ತಿದೆ ನಿಮಗೆ ಪ್ರೊಡಕ್ಷನ್ ಹೇಗಾಗುತ್ತೆ ಅಥವಾ ಹೇಗೆ ರಿಲೀಸ್ ಮಾಡಬೇಕು. ಸೊ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಈ ಹಿಂದಿನ ಒಂದು ಸಿನಿಮಾ ಈಗ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡಿದ್ದು, ಆ ಎಕ್ಸ್ಪೀರಿಯನ್ಸ್ ಯುದ್ಧಕಾಂಡಗೆ ಹೇಗೆ ಹೆಲ್ಪ್ ಆಗ್ತದೆ? ರಿಲೀಸ್ ವೈಸ್ ಅದರದ್ದು ಸಂದರ್ಭಗಳು ಆಯಾ ಕಾಲಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಆ ಟೈಮ್ ಬೇರೆ, ಈಗಿರುವಂತ ಸಿಚುವೇಶನ್ ಬೇರೆ. ನಾನು ಕೃಷ್ಣಲೀಲಾ ಮಾಡಿದಾಗ ಇದ್ದಂಥ ಮಲ್ಟಿಪ್ಲೆಕ್ಸ್ ಇವತ್ತು ಅದು 10 times ಜಾಸ್ತಿ ಆಗಿದೆ. ಕರೆಕ್ಟ್. ಸೊ OTT ಹಾವಳಿ, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಅದ್ರ ಮೇಲೆ ಡಿಪೆಂಡೆನ್ಸಿ ತುಂಬ ಇದೆ. ವೆರಸ್ ನಾನು ಕೃಷ್ಣಲೀಲಾ ಮಾಡಿದಾಗ ನಾವು ಪ್ಯೂರ್ಲಿ ಥಿಯೇಟ್ರಿಕಲ್ ಡಿಪೆಂಡೆನ್ಸಿ ಮೇಲೆ ಬಂದಿದ್ದು. ಅದಾದಮೇಲೆ ಅಫ್ಕೋರ್ಸ್ ನಾನು ಪ್ರೊಡ್ಯೂಸ್ ಮಾಡದೇ ಇದ್ರೂ ಪ್ರೊಡ್ಯೂಸರ್ಸ್ ಜೊತೆ ಕೆಲವೊಂದು ಸಿನಿಮಾಗಳಲ್ಲಿ ಒಡನಾಟ, ಅಂದರೆ ಅವ್ರು ಹೇಗೆ ರಿಲೀಸ್ ಮಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಹೇಗೆ ನಡೀತಾ ಇದೆ. ಮುಂಚೆ ಎಲ್ಲ ಬಾಗಿಲು ಮುಂದೆನೇ ಬಂದು ಸಿನಿಮಾ ಪರ್ಚೇಸ್ ಮಾಡೋಕ್ಕೆ ಬರೋರು ಡಿಸ್ಟ್ರಿಬ್ಯೂಟರ್ಸ್ ಕೂಡ. ಇವತ್ತು ನಾವು ಅವ್ರ ಬಾಗಿಲಿಗೆ ಅಪ್ರೋಚ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಈ ರಿಲೀಸ್ ವಿಚಾರಗಳಲ್ಲಿ ವ್ಯತ್ಯಾಸಗಳು ಆಗಿದ್ದಾವೆ. ಬಟ್ ಆಲ್ವೇಸ್ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್, ದಿ ಆರ್ಟ್ ಆಫ್ ಫಿಲ್ಮ್ ಮೇಕಿಂಗ್, ದಿ ಪ್ಯಾಷನ್ ಫಾರ್ ಫಿಲ್ಮ್ ಮೇಕಿಂಗ್ ವಿಲ್ ನೆವರ್ ಚೇಂಜ್. ಸೊ ನಾನು ಹಿಂದಿನ ಸಿನಿಮಾದ ಅನುಭವ ಇಲ್ಲಿ ಅಪ್ಲೈ ಮಾಡಿರೋದು ಓನ್ಲಿ ದ್ಯಾಟ್ ಆನೆಸ್ಟಿ ಇನ್ ಫಿಲ್ಮ್ ಮೇಕಿಂಗ್. ಅದು ಆಯಾ ಪರಿಸ್ಥಿತಿಗಳಿಗೆ ವ್ಯಾಪಾರ ದೃಷ್ಟಿಯಲ್ಲಿ ಚೇಂಜ್ ಆಗ್ತಾ ಇರ್ಬೋದು. ಬಟ್ ನಾ ಸಿನಿಮಾ ಮಾಡಿರೋದು ವ್ಯವಹಾರ ವ್ಯಾಪಾರಕ್ಕಲ್ಲ. ಅದು ವ್ಯಾಪಾರ ತಾನಾಗಿ ಆಗುವಂಥದ್ದು. ಅದು ಎಷ್ಟು ಬಿಸ್ನೆಸ್ ಮಾಡುತ್ತೆ, ಅದು ಜನಕ್ಕೆ ಇಷ್ಟ ಆದಮೇಲೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ, ಅದು ಎಲ್ಲೆಲ್ಲಿ ಹೋಗುತ್ತೆ, ಅದು ಪ್ಯಾನ್ ಇಂಡಿಯಾ ಆಗುತ್ತಾ, ಕರ್ನಾಟಕದಲ್ಲೇ ಉಳ್ಕೊಳ್ಳುತ್ತಾ, ಅದು ಲೇಟರ್ ಆನ್ ಆಗುವಂಥದ್ದು ತಾನಾಗೆ ಆರ್ಗ್ಯಾನಿಕ್ ಆಗಿ ಇಟ್ ಹ್ಯಾಪನ್ಸ್. ಈಗ ಒಂದು ತಾಯಿ ಗರ್ಭಿಣಿ ಆಗ್ತಾಳೆ, ಅದು ಯಾವ ಥರದ ಮಗು ಹುಟ್ಟುತ್ತೆ, ಅದು ಗಂಡ ಹೆಣ್ಣ, ಸ್ವಸ್ಥ ಮಗುನ ಅಸ್ವಸ್ಥ ಮಗುನ, ಅದೆಲ್ಲ ಲೇಟರ್ ಆನ್ ಪ್ರಕೃತಿ ಡಿಸೈಡ್ ಮಾಡಬೇಕಾಗಿರೋದು. ಸೊ ವಿತ್ ಲವ್ ಆ್ಯಂಡ್ ಪ್ಯಾಷನ್ ಯು ಕ್ರಿಯೇಟ್ ಸಮಥಿಂಗ್. ಸೊ ದ್ಯಾಟ್ ಈಸ್ ಸಿನಿಮಾ. ಐ ಆಮ್ ಕನ್ಸೀವ್ಡ್ ನಾವು. ಸೊ ಅದನ್ನು ತುಂಬ ಮನಸಾರೆ ಇಷ್ಟಪಟ್ಟು ನಾನು ಮಾಡಿರ್ತಕ್ಕಂಥ ಕ್ರಾಫ್ಟ್. ಸೊ ಇನ್ ದ್ಯಾಟ್ ವೇ ಐ ಬಿಲೀವ್ ಓನ್ಲಿ ದ್ಯಾಟ್ ಆನೆಸ್ಟಿ. ರಿಸಲ್ಟ್ ಬಗ್ಗೆ ಅದು ಇವತ್ತಿನ ಟ್ರೆಂಡ್ ಹೇಗೆ, ಆ ಅನುಭವ ಇದರಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ, ಅದು ಗೊತ್ತೂ ಇಲ್ಲ, ನಾಳೆ ಕೂಡ ಮಾಡಲ್ಲ ನಾನು. ಐ ವಿಲ್ ಓನ್ಲಿ ಪುಟ್ ಮೈ ಎಕ್ಸ್ಪೀರಿಯನ್ಸಸ್ ಇನ್ ಫಿಲ್ಮ್ ಮೇಕಿಂಗ್. ಇಲ್ಲ ಬೇರೆ ಲ್ಯಾಂಗ್ವೇಜ್ ಸದ್ಯಕ್ಕೆ ಡಬ್ಬ ಆ ಥರದ್ದು ಏನು ಮಾಡಿಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ನಾನು ಕನ್ನಡ ಮಾತ್ರ ನಾನು ರಿಲೀಸ್ ಮಾಡಬಲ್ಲೆ. ಸೊ ಅಷ್ಟು ಮಾತ್ರ ನಾನು ಮಾಡಿದ್ದೀನಿ.
ಒಂದು ನಂಬಿಕೆ ಇದೆ, ಇಟ್ ವಿಲ್ ಗೋ ಅಕ್ರಾಸ್ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಬಿಕಾಸ್ ದ ಸಬ್ಜೆಕ್ಟ್ ಯು ಚೋಸ್ ಅಲ್ಲ, ಸೊ ಇದು ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲರಿಗೂ ಕೂಡ ರೀಚ್ ಆಗುವಂಥದ್ದು, ಅದು ಯಾವುದೇ ಭಾಷೆ ಇರಲಿ, ಎಲ್ಲಾ ಕಡೆ ಇರುವಂತಹ ಜ್ವಲಂತ ಸಮಸ್ಯೆ ಇಂಥವಾಗ್ತಾ ಇದೆ. ಸೊ ಐ ಥಿಂಕ್ ಇನ್ನು ಮುಂದಿನ ದಿನಗಳಲ್ಲಿ ಲ್ಯಾಂಗ್ವೇಜ್ ಅಥವಾ ಬೇರೆ ಕಡೆ ಅಪ್ರೋಚ್ ಬಂದ್ರು ಬರ್ಬೋದು ಅನ್ಸುತ್ತೆ. ಕರೆಕ್ಟ್. ಈಗ ಮೊನ್ನೆ ಕೂಡ ನೋಡಿ ಒಂದು ದುರಂತ ನಡೆದಿದೆ. ಈಗ ಹುಬ್ಳಿನಲ್ಲಿ ಒಂದು 5 ವರ್ಷದ ಮಗುದ ಮೇಲೆ ಅತ್ಯಾಚಾರ ಆಗುತ್ತೆ. ಅವನು ಸುಮ್ಮನೆ ಏನೋ ಒಂದು ಗಿಡದ ಮೇಲಿಂದ ಒಂದು ಹೂ ಪ್ಲಕ್ ಮಾಡ್ದಂಗೆ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾನೆ. ಇದು CCTV ಇರೋದಕ್ಕೆ ಬೆಳಕಿಗೆ ಬಂತು. ಒಂದು ವೇಳೆ ಬೆಳಕಿಗೆ ಬರದೇ ಇದ್ದರೆ ಇದೆಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ಈ ಥರ ಸಾವಿರಾರು ವಿಚಾರಗಳು ಪ್ರತಿನಿತ್ಯ ನಡೀತಾನೆ ಇರ್ತವೆ. ಟಿ ವಿನಲ್ಲಿ ಬಂದು ಮಾತ್ರಕ್ಕೆ ಅವರು ಯಾರ್ಯಾರು ಆ ಥರ ಅತ್ಯಾಚಾರ ಒಳಗಾಗಿರ್ತಾರಲ್ಲ, ಅವ್ರು ನೋಡಿದ್ಮೇಲೆ ಅವ್ರು ನಮ್ಮದು ಆಗಿತ್ತು ಅಂತ ಅಂದರೆ ಈ ಮೂಕ ಪ್ರಾಣಿ ಥರ ಅವರು ಒದ್ದಾಡ್ತಾ ಇರ್ತಾರೆ. ಈಗ ನಮ್ಮ ಮಾಮನೂ ಜಡ್ಜ್ ಆಗಿದ್ದವರು, ಅವರಿಗೆ ಈ ಥರ ಸಾವಿರಾರು ಅಂದರೆ ಲೆಕ್ಕ ಇಲ್ಲದಷ್ಟು ಕೇಸ್ಗಳು, ಲೆಕ್ಕ ಇಲ್ಲದಷ್ಟು ಪೆಂಡಿಂಗ್ ಕೇಸಸ್ಸು, ಅಷ್ಟು ಪುಟಗಳು ಅಂದರೆ ಪ್ರತಿನಿತ್ಯ ದರ್ಜೆ ಆಗ್ತಾನೆ ಇರುತ್ತೆ. ಇದನ್ನು ಮುಗ್ದಿರಲ್ಲ, ಅಲ್ಲಿನೊಂದು 10 ಕೇಸಸ್ ಆ ಥರದ್ದು ಬಂದಿರುತ್ತೆ. ಸೊ ಆ ಕೂಗು ಆ ನೋವು ಯಾರಿಗೂ ಕೇಳಿಸೋದೇ ಇಲ್ಲ. ಸೊ ಆ ವಿಚಾರದ ಮೇಲೆ ಇಟ್ಕೊಂಡು ಮಾಡಿರೋದ್ರಿಂದ ಇದು ಎಲ್ರಿಗೂ ಮನಸ್ಸಿಗೆ ತಟ್ಟುವಂಥ ವಿಚಾರ ಆಗಿದೆ. ಸೊ ಎಲ್ರಿಗೂ ರೀಚ್ ಆಗುತ್ತೆ. ಸೊ ದ್ಯಾಟ್ಸ್ ಹೌ ರೀಚ್ ಆಗುತ್ತೆ ಅನ್ನೋದಕ್ಕೆ ರೀಚ್ ಆಗಬೇಕಾಗಿದೆ. ಎಲ್ಲರೂ ಇದಕ್ಕೆ ಕಾಂಟ್ರಿಬ್ಯೂಟ್, ಈ ಸಿನಿಮಾ ಜೊತೆ ಕೈ ಜೋಡಿಸಲೇಬೇಕಾಗಿದೆ. ಸೊ ಆ ಥರ ಒಂದು ಕಾಸ್ ಇರುವಂಥ ಫಿಲ್ಮ್. ಆ್ಯಂಡ್ ಪ್ರೀ ರಿಲೀಸ್ ಬಿಸ್ನೆಸ್ ಆಲ್ರೆಡಿ ಏನಾದರೂ ಆಗಿದೆಯಾ ಸಿನಿಮಾಗೆ? ಒಂದು ಪಾಸಿಟಿವ್ ಸ್ಯಾಟಲೈಟ್ ಡಿಜಿಟಲ್ OTT ಅವರು ಅಪ್ರೋಚ್ ಮಾಡಿಲ್ಲ, ನಾನು ಅಪ್ರೋಚ್ ಮಾಡಿಲ್ಲ. ಆ್ಯಸ್ ಆಫ್ ನೌ ಥ್ಯಾಂಕ್ಫುಲಿ ಫ್ರಮ್ ಅವರ್ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಎಲ್ಲ ಅನುಕೂಲವಾಗಿ ಮಾಡಿಕೊಟ್ರು KVN ಸಂಸ್ಥೆಯಿಂದ. ವೆಂಕಟನಾರಾಯಣ್ ಸರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ದೇ ಕೇಮ್ ಅಪ್ ಆ್ಯಂಡ್ ಅಂದರೆ ಔಟ್ ಆಫ್ ನೋ ವೇ ಸಮ್ ಸರ್ಪ್ರೈಸ್ ಹೆಲ್ಪಿಂಗ್ ಹ್ಯಾಂಡ್ ಥರ ಬಂದ್ಬಿಟ್ಟು ದೇ ಹೆಲ್ಪ್ನಿ ಇನ್ ಡಿಸ್ಟ್ರಿಬ್ಯೂಷನ್. ಅಂದರೆ ಒಳ್ಳೆ ಥಿಯೇಟರ್ಸ್ಗಳು ಹಿಡಿದು ಆ ಲೈನಪ್ ಮಾಡೋದ್ರಲ್ಲಿ ಆ ಥರದ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದು ಅವರೊಬ್ಬರೇ ಸದ್ಯಕ್ಕೆ. ಅದು ಬಿಟ್ಟು ಬೇರೆ ಯಾವುದು ಬಿಸ್ನೆಸ್ ಅಪ್ರೋಚ್ಗಳು ಆಗಿಲ್ಲ. ಓಕೆ, ಎಷ್ಟಾಗಿದೆ ಸದ್ಯಕ್ಕೆ ಬಜೆಟ್? 8.5 crores ಪ್ರಿಸೈಸ್ಲಿ. ಓಕೆ, ಅನ್ಕೊಂಡಿದ್ರ ಒಂದು ಪ್ಲಾನ್ ಚೌಕಟ್ಟಿತ್ತ ಇಷ್ಟರೊಳಗಡೆ ನಾನು ಸಿನಿಮಾ ಮಾಡಬೇಕು ಅನ್ನುವಂಥದ್ದು, ಅಥವಾ ಎಕ್ಸ್ಟೆಂಡ್ ಆಯ್ತಾ? ಇಲ್ಲ, ಚೌಕಟ್ಟು ಅನ್ನೋದು ಹಾಕಿಲ್ಲ. ಬಟ್ ನನ್ನ ಶಕ್ತಿ ಎಷ್ಟಿದೆ ಅನ್ನೋದು ಗೊತ್ತಿತ್ತು. ಅಂದರೆ ನನ್ನ ಕೈಯಿಂದ ಎಷ್ಟು ಹಾಕಬಲ್ಲೆ, ನನ್ನ ಅಸೆಟ್ಸ್ ಏನೇನಿದೆ, ಯಾರ್ಯಾರು ಎಷ್ಟೆಷ್ಟು ಹೆಲ್ಪ್ ಮಾಡ್ಬೋದು ಫ್ರೆಂಡ್ಸು. ಸೊ ಇದನ್ನು ನಾನು ಅದೇ ಸಾಲ ಅನ್ನೋ ವಿಚಾರಗಳು ಏನು ಬರ್ತಾಯಿಲ್ಲ, ತೊಗೊಂಡ್ರು ನಾನು ಎಷ್ಟು ಮಟ್ಟಿಗೆ ತೀರಿಸಬಲ್ಲೆ. ಐ ಶುಡ್ ಬಿ ಏಬಲ್ ಟು ಅಫೋರ್ಡ್ ದ್ಯಾಟ್. ನನ್ನ ಪ್ರಾಪರ್ಟೀಸ್ ನಾಳೆ ದಿನ ಏನೇನಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನೇನಿದೆ, ಅದನ್ನೆಲ್ಲ ನಾನು ಸಾಲ ತೊಗೊಂಡ್ರು ನಾಳೆ ದಿನ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಐ ಶುಡ್ ಬಿ ಏಬಲ್ ಟು ಕ್ಲಿಯರ್ ಆಫ್ ದ್ಯಾಟ್. ಸೊ ಆ ಒಂದು ಬೌಂಡ್ರೀಸ್, ಆ ಚೌಕಟ್ಟು ಮಾತ್ರ ನಾನು ಇಟ್ಕೊಂಡಿದ್ದು. ಸಿನಿಮಾ ನಾನು ಇಷ್ಟರಲ್ಲಿ ಮುಗಿಸ್ತೀನಿ ಅಂತ ಹಾಕಿದ್ದಲ್ಲ. ಅಫ್ಕೋರ್ಸ್ ಸಿನಿಮಾ ಐ ಥಿಂಕ್ ಫಸ್ಟ್ ಕಾಪಿ ತೆಗೆಯೋದಕ್ಕೆ ನನಗೆ ಒಂದು 7 ಕೋಟಿ ಆಗಿರ್ಬೋದು. ಇಂಟ್ರೆಸ್ಟ್ ಅಮೌಂಟ್ಸೇ ನನಗೆ ಅಷ್ಟು ಹೋಗಿದೆ. ಸೊ ಓವರ್ ಆಲ್ ಬೈ ರಿಲೀಸ್ ಅಷ್ಟೊತ್ತಿಗೆ ನನ್ನ ಅಂದರೆ ನಾವು ಮೊನ್ನೆ ಲೆಕ್ಕ ಹಾಕಿದಾಗ ಇಟ್ ಈಸ್ 8.5 crores ಆ್ಯಸ್ ಆಫ್ ನಾವು. ಬಟ್ ಐ ಆಮ್ ವೆರಿ ಶ್ಯೂರ್ ಅಂದರೆ ಸಿನಿಮಾ ವಿಲ್ ರಿಕವರ್ ಇಟ್. ಇಫ್ ನಾಟ್ ಅಂತ ನಾನು ಅಷ್ಟು ಏನು ಪೆಸಿಮಿಸ್ಟ್ ಆಗಿ ಹೇಳಲ್ಲ. ಐ ಆಮ್ ವೆರಿ ಆಪ್ಟಮಿಸ್ಟಿಕ್. ಐ ಹ್ಯಾವ್ ದಿ ಕೆಪಾಸಿಟಿ ಟು ಕ್ಲಿಯರ್ ಆಫ್ ಎವ್ರಿಥಿಂಗ್. ಅಫ್ಕೋರ್ಸ್ ಟಚ್ ವುಡ್ ಚೆನ್ನಾಗೇ ಆಗುತ್ತೆ, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಅಫ್ಕೋರ್ಸ್ ವಿ ಬಿಲೀವ್. ಬಟ್ ಸ್ಟಿಲ್ ಒಂದು ರಿಸ್ಕ್ ಅಂತ ಹೇಳಿ ಅನ್ನಿಸ್ತಾ, ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಎಲ್ಲವನ್ನು ಕೂಡ ಅಥವಾ ನಾನು ದುಡಿದಿದ್ದೆಲ್ಲವನ್ನು ಕೂಡ ನಾನು ಇಡ್ತಾ ಇದ್ದೀನಿ, ಈಗ ದಾವೆ ಹುಡ್ತಾ ಇದ್ದೀನೋ ಅಥವಾ ಒಂದು ಸ್ಟೇಕಲ್ಲಿ ಇದೆ. ಸೊ ರಿಸ್ಕ್ ಅಲ್ಲ, ರಿಸ್ಕ್ ಫ್ಯಾಕ್ಟರ್ ನನ್ನ ತಲೆನಲ್ಲಿ ಯೋಚನೆ ಬಂದಿದ್ದು ಅಂತಂದರೆ, ಇವಾಗ ನಾನು ಫೈನಾನ್ಸನ್ನು ಅರೇಂಜ್ ಮಾಡುವಂಥ ಟೈಮಲ್ಲಿ ಕ್ರಿಯೇಟಿವಿಟಿ ಪಾರ್ಟಲ್ಲಿ ನನಗೆ ಡಿಸ್ಟರ್ಬ್ ಆಗುತ್ತಾ ಅನ್ನೋದು ಒಂದು ಯೋಚನೆ ಇತ್ತು ಹೊರತು ಈ ಇಷ್ಟೆಲ್ಲ ದುಡ್ಡು ಹಾಕ್ತಿದ್ದೀನಿ ಅದನ್ನ ಆಗತ್ತಾ ಇಲ್ವಾ ಇದು ನನಗೆ ಇರಲಿಲ್ಲ. ಬಿಕಾಸ್ ಐ ವಾಸ್ ಟೂ ಮಚ್ ಅಟ್ಯಾಚ್ಡ್ ಆ್ಯಂಡ್ ಟೂ ಮಚ್ ಕನೆಕ್ಟೆಡ್ ಟು ದಿ ಸ್ಟೋರಿ. ಇದನ್ನು ನಾನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ನೋ ಮ್ಯಾಟರ್ ವಾಟ್ ಎವರ್ ಮೈಟ್ ಕಮ್, ಏನೇ ಹರ್ಡಲ್ಸ್ ಬರಲಿ ನಾನು ಇದನ್ನು ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೆ. ಅಂದರೆ ಅದು ಬೇರೆ ಪ್ರೊಡ್ಯೂಸರ್ ಬರ್ತಾರಾ, ನಾನೇ ಹಾಕ್ತೇನೆ ಗೊತ್ತಿಲ್ಲ, ಈ ಕಥೆ ನನ್ನಿಂದ ಆಗಬೇಕು, ಈ ಸಿನಿಮಾ ನನ್ನಿಂದ ಆಗಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು. ಯೋಚನೆ ವಿಚಾರ ಇದ್ದಿದ್ದು ಅಫ್ಕೋರ್ಸ್ ಪ್ರತಿದಿನ ನಡೆದಿದೆ. ಅಂದರೆ ಯಾರಾದರೂ ಒಬ್ಬ ಇನ್ವೆಸ್ಟರ್ ಇದ್ದಿದ್ದರೆ ಮೋಸ್ಟ್ಲಿ ಇನ್ನೊಂಚೂರು ಕ್ರಿಯೇಟಿವಿಟಿನಲ್ಲಿ ಭಾಗವಹಿಸ್ಬೋದಾ, ಅಥವಾ ಸಿನಿಮಾ ಬೇಗ ಬರೋ ಸಾಧ್ಯತೆಗಳು ಇರುತ್ತೆ. ಎಲ್ಲನೂ ನಾವೇ ಮಾಡೋದ್ರಿಂದ ಟೈಮ್ ಟೇಕಿಂಗ್ ಪ್ರಾಸೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಫ್ ದೇರ್ ಈಸ್ ಸಮ್ ಫೈನಾನ್ಷಿಯಲ್ ಸಪೋರ್ಟ್, ಇನ್ವೆಸ್ಟರು ಪ್ರೊಡ್ಯೂಸರ್ಸ್ ಅಂತ ಇದ್ದಾಗ ಏನಾಗುತ್ತೆ, ಸ್ಪೀಡ್ ಅಪ್ ಆಫ್ ದಿ ಫಿಲ್ಮ್. ಬಹುಶಃ ಡಿಸೆಂಬರ್ ಒಳಗಡೆ ಮೂವಿ ಬಂದಿರೋದೇನೋ ಗೊತ್ತಿಲ್ಲ ನಮಗೆ. ಬಟ್ ಇದೇ ಆಗಿದ್ದು ಸರಿನಾ, ಹಂಗಾಗಿದ್ರೆ ಸರಿ ಅಂತ ಗೊತ್ತಿಲ್ಲ. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಎ ಗುಡ್ ರೀಸನ್. ಬಟ್ ತಲೆನಲ್ಲಿ ಈ ವಿಚಾರಗಳು ಬಂದಿತ್ತು ಅಷ್ಟೇ. ಕ್ರಿಯೇಟಿವಿಟಿನಲ್ಲಿ ನಾನು ಕಾಂಪ್ರಮೈಸ್ ಆಗ್ಬಿಡ್ತೀನಿ ಅನ್ನೋ ಪ್ರಶ್ನೆ ಇತ್ತು. ಬಟ್ ಲಕಿಲಿ ಆಗಿಲ್ಲ ನಾನು ಎಲ್ಲೂ.
ಓಕೆ ಅಜಯ್, ವಾಟ್ ಮೇಡ್ ಯು ಟು ಸೆಲೆಕ್ಟ್ ದಿಸ್ ಸಬ್ಜೆಕ್ಟ್ ಅಂತ ಹೇಳಿ? ಈಗ ಅಫ್ಕೋರ್ಸ್ ನಿಮ್ಮ ಮಾಮ ಜಡ್ಜ್ ಆಗಿದ್ರು ಅಂತ ಹೇಳಿದ್ರಿ. ಸೊ ಈ ಥರದೊಂದು ಸಬ್ಜೆಕ್ಟ್ ತಗೊಂಡು ನಾನು ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಸಿನಿಮಾ ಇದೇ ಮಾಡಬೇಕು ಅನ್ನುವಂಥದ್ದು ಯಾಕೆ ಬಂತು? ಒಬ್ಬ ಬೀಯಿಂಗ್ ಅ ಫಾದರ್ ಕೂಡ ಅಫ್ಕೋರ್ಸ್ ನೀವು, ಸೊ ದಿನನಿತ್ಯ ಓದ್ತಾ ಅಲ್ಲ, ಕೃಷ್ಣಲೀಲಾ ಆದಮೇಲೆ ನಾನು ಪ್ರೊಡ್ಯೂಸ್ ಅಂದರೆ ಅಷ್ಟು ಬೇಗ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಆಗಿದ್ದೆ. ರೀಸನ್, ನಾನು 2-3 ಸಿನಿಮಾಗಳು ಬಿಟ್ಟಿದ್ದಿದೆ. ಪ್ರೊಫೆಷ್ನಲಿ ನಾನು ಪ್ರೊಡ್ಯೂಸರ್ ಅಲ್ಲ, ಮೈ ಪ್ರೊಫೆಷನ್ ಈಸ್ ಆನ್ ಆ್ಯಕ್ಟರ್. ಸೊ ನನಗೆ ಟೈಮ್ ಇದರಲ್ಲಿ ಇನ್ವಾಲ್ವ್ ಆಗಿಬಿಡುತ್ತೆ. ಫೈನಾನ್ಸ್ ಅಂತ ಹಾಕಿದಾಗ, ಸಿನಿಮಾ ಪ್ರೊಡಕ್ಷನ್ ಅಂತ ಕೂತ್ಕೊಂಡಾಗ, ಎಲ್ಲದರಲ್ಲೂ ನಾವು ಅಷ್ಟು ಜಾಗೃತಿ ವಹಿಸ್ತಾ ಕೂತ್ಕೊಂಡಾಗ ವಿ ಲೀವ್ ಅದರ್ ಫಿಲ್ಮ್ಸ್ ಬಿಟ್ಟಿದ್ದೀವಿ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ಸ್ ಬಿಟ್ಟಿರ್ತೀವಿ, ದ ಕ್ಯಾರೆಕ್ಟರ್ಸ್ ವಿಚ್ ಕ್ಯಾನ್ ರೀಚ್ ಆಡಿಯನ್ಸ್ ಮೋರ್. ಸೊ ನಾನು ಇವಾಗ ಕೃಷ್ಣಲೀಲಾ ಒಂದೇ ಕ್ಯಾರೆಕ್ಟ್ರಿಂದ ನಿಮ್ಮ ಮನೆಗೆ ಬಂದಿದ್ದೀನಿ ಅನ್ನೋದಕ್ಕಿಂತ ನಾನು 3 ಕ್ಯಾರೆಕ್ಟರ್ ಮುಖಾಂತರ ನಿಮ್ಮ ಮನಸ್ಸು ಗೆಲ್ಲೋದಕ್ಕೂ ಆ ವೇರಿಯೇಷನ್ಸ್ ಇದೆಯಲ್ಲ ಅದು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ದೋಸ್ ಪೀಪಲ್ ಅಂದರೆ ಏನು ಯಾರ್ಯಾರು ಸ್ಕ್ರಿಪ್ಟ್ ತೊಗೊಂಬಂದಿದ್ರು ಅದು ಬೇರೆ ಕಡೆ ಹೋಯಿತು, ದೇ ವರ್ ಸಕ್ಸಸ್ಫುಲ್ ಆಲ್ಸೋ. ಸೊ ನನ್ನ ಟ್ರೂ ಆ್ಯಕ್ಟರ್ ಅನ್ನೋ ಪ್ರೊಫೆಷನ್ನಿಗೆ ಅದು ಟೈಮ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಲೆಟ್ ಮಿ ನಾಟ್ ಪ್ರೊಡ್ಯೂಸ್ ಫಾರ್ ಎ ವೈಲ್ ಅಂತ ಇತ್ತು. ದೆನ್ ಲೇಟರ್ ಕೋವಿಡ್ ಹ್ಯಾಪೆಂಡ್. ಅದಾದಮೇಲೆ ಸಿನಿಮಾ ಮೇಕಿಂಗ್, ಬಜೆಟ್ ಕಂಟ್ರೋಲ್ ಓವರ್ ಅಂದರೆ ಕಂಪ್ಲೀಟ್ ಸಿನಾರಿಯೋ ಆಫ್ ದಿ ಬಜೆಟ್ ಚೇಂಜ್ ಆಗೋಯಿತು. ಸೊ ಅದಾದಮೇಲೆ ಆಫ್ಟರ್ ಕೋವಿಡ್ ಕೆಲವೊಂದು ನಂದು ಅಂದರೆ ಕೋವಿಡ್ಗೂ ಮುಂಚೆ ರೆಡಿ ಆಗಿದ್ದ ಸಿನಿಮಾ ದೇ ವೇರ್ ಆಲ್ ಫೇಲಿಯರ್ಸ್ ಆಫ್ಟರ್ ಕೋವಿಡ್ ರಿಲೀಸ್ ಅದಾದಮೇಲೆ ಆಗಬೇಕಾಯಿತು. ಸೊ ಐ ಕ್ಯಾನ್ ಸಿ ಡೇಂಜರ್. ಅಂದರೆ ಮುಂದೆ ನನಗೆ ಬರ್ತಿರ್ತಕ್ಕಂಥ ಸ್ಕ್ರಿಪ್ಟು, ಬರ್ತಿರ್ತಕ್ಕಂಥ ಬಜೆಟ್ ಸಿನಿಮಾಗಳು ವೇರ್ ನಾಟ್ ಅಪ್ ಟು ದಿ ಮಾರ್ಕ್ ಅನ್ನೋ ನನಗೆ ಆ ಸೈನ್ಸ್ ಗೊತ್ತಾಗ್ತಾ ಹೋಗುತ್ತಲ್ಲ. ದೇರ್ ಈಸ್ ಎ ಕಾಂಪ್ರಮೈಸ್ ವೇವ್ ಕಮ್ಮಿಂಗ್ ಟುವರ್ಡ್ಸ್ ಮೀ ಅನ್ನೋದು. ಸೊ ನಾವು ಅಗೇನ್ ಕೃಷ್ಣಲೀಲಾ ಮಾಡಿದಾಗ್ಲೂ ಯಾಕೆ ಮಾಡಬೇಕಾಯ್ತು ಅಂದರೆ ಐ ಹ್ಯಾವ್ ಟು ರೀಕ್ರಿಯೇಟ್ ಮೈ ಮಾರ್ಕೆಟ್. ಸೊ ನಾವು ಒಂದು ವರ್ಷ 2 ವರ್ಷದಿಂದ ಅದು ತಲೆನಲ್ಲಿ ನಡೀತಾ ಇತ್ತು, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಸೊ ಕಥೆ ಕೇಳುವಂಥ ಪ್ರಾಸೆಸ್ ನಡೀತಾ ಇತ್ತು. ಅಫಿಷಿಯಲಿ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಐ ವಿಲ್ ಪ್ರೊಡ್ಯೂಸ್ ಅಂತ. ಅದೇನಾಗುತ್ತೆ, ಅದಕ್ಕೆ ಅಂತಲೇ ಬರೋರು ಇರ್ತಾರೆ. ಐ ವಾಸ್ ವೇಟಿಂಗ್ ಫಾರ್ ಸಂಬಡಿ ಹೂ ವಿಲ್ ರೈಟ್ ಸ್ಟೋರಿ ಫಾರ್ ಮೀ. ಅದು ನನಗೆ ಇಷ್ಟ ಆಗಬೇಕು ಅನ್ನೋದು. ಸೊ ನಮ್ಮ ಫ್ರೆಂಡ್ ಪರಮೇಶ್ ಮುಖಾಂತರ ಪವನ್ ಬಂದರು. ನನಗೆ ಕಥೆ ಓಪನಿಂಗಲ್ಲೇ ಇಷ್ಟ ಆಗಿದ್ದು, ಇಟ್ ಸ್ಟಾರ್ಟೆಡ್ ವಿತ್ ದಿ ಸ್ಟೋರಿ. ರನ್ನಿಂಗ್ ಅರೌಂಡ್ ದಿ ಬುಷಸ್ ಥರ ಹೋಗಿ ಎಲ್ಲೆಲ್ಲೋ ಹೋಗಿ ಇಂಟ್ರಡ್ಯೂಸ್ ಮಾಡಿ ಏನೇನೋ ಟ್ರಾವೆಲ್ ಮಾಡಿ ಆಮೇಲೆ ಕಥೆಗೆ ಬರೋದು ಬದಲು ದ ಮೂವಿ ಓಪನಿಂಗ್ ಸ್ಟಾರ್ಟ್ಸ್ ವಿತ್ ದ ಸ್ಟೋರಿ. ಅಂದ್ರೆ ನಿಮ್ಮದಲ್ಲ ಕಥೆ, ಅಂದ್ರೆ ಪ್ರೊಡಕ್ಷನ್ ಹೌಸ್ ಇಂದ ಪಿಚ್ ಆಗಿದ್ದ ಸ್ಟೋರಿ ಅಲ್ಲ? ಪವನ್ ಕಥೆ ಪವನ್ನೇ ಬರ್ಕೊಂಡು ಬಂದಿದ್ದು. ಆಮೇಲೆ ವೆರಿ ಇಮಿಡಿಯೇಟ್ಲಿ ಕನೆಕ್ಟ್ ಆಗಿದ್ದು ನನ್ನ ಮಗಳು. ಅದರಲ್ಲಿ ಒಂದು ಪುಟಾಣಿ ಕಂದಮ್ಮ ಈ ಥರದ್ದು ಒಂದು ಅತ್ಯಾಚಾರ ಒಳಗಾಗಿರುವಂಥ ಮಗು, ಮತ್ತು ಆ ತಾಯಿ ಆ ವಿಕ್ಟಿಮಾಗಿ ಎದುರುಗಡೆ ಬರ್ತಾರೆ. ನನ್ನ ಕಣ್ಣೆದುರುಗಡೆ ಬಂದಿದ್ದು ನನ್ನ ಮಗಳು. ವಾಟ್ ಇಫ್ ಐ ವಾಸ್ ದೇರ್, ವಾಟ್ ಇಫ್ ಇಟ್ ಇಸ್ ಮೈ ಹೋಮ್ ಸಿಚುವೇಶನ್. ಸೊ ಅದರಲ್ಲಿ ಬರ್ತಿರ್ತಕ್ಕಂಥ ನೆಕ್ಸ್ಟು ಆ ಕ್ಯಾರೆಕ್ಟರ್ ಏನಿದೆಯಲ್ಲ, ಇಟ್ ಸ್ಟ್ಯಾಂಡ್ಸ್ ಆಸ್ ಎ ಹ್ಯೂಮನ್ ಫಾರ್ ಸಪೋರ್ಟ್ ಟು ವುಮೆನ್. ದಟ್ ಈಸ್ ಮೈ ಪರ್ಸ್ನಲ್ ನೇಚರ್ ಆಲ್ಸೋ. ನಮ್ಮ ಮನೇಲಿ ನನ್ನ ಮಗಳಿದ್ದಾಳೆ, ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ. ಎಲ್ಲರೂ ನನ್ನ ಮನೆ ಒಂಥರ ಹೆಣ್ಮಕ್ಳು ಪಿ ಜಿ ಥರ. ನಾನು ಒಬ್ಬನೇ ಗಂಡಸು. ಸೊ ಐ ನೋ ದೋಸ್ ಬ್ಲೆಸ್ಡ್ ಆಲ್ಸೋ. ಸೊ ಆ ಎಮೋಷನಿಗೆ ಬೇಗ ಕನೆಕ್ಟ್ ಆಗಿ ಐ ಸ್ಟಾರ್ಟೆಡ್. ಅಂದರೆ ನನ್ನ ಕಣ್ಣಲ್ಲಿ ಐ ಹ್ಯಾಡ್ ಟಿಯರ್ಸ್ ವೈಲ್ ಲಿಸ್ನಿಂಗ್ ಟು ದಿ ಸ್ಟೋರಿ. ಬಟ್ ತುಂಬ ಇಂಟೆನ್ಸ್ ಇತ್ತು. ಅಂದರೆ ಅಷ್ಟೊಂದು ನಾವು ಹೆಂಗೆ ಪಿಕ್ಚರೈಸ್ ಮಾಡಿ ತೋರಿಸ್ಬಾರ್ದಾ ಅವೆಲ್ಲ ಕ್ವಶನ್ಸ್ಗಳಿತ್ತು. ಬಟ್ ಕನೆಕ್ಷನ್ ಆಗೋಯ್ತು. ಈ ಥರದ್ದು ಏನಾದರೂ ಪರಿಸ್ಥಿತಿನಲ್ಲಿ ನನ್ನ ಕಣ್ಣೆದುರುಗಡೆ ನಿಂತರೆ, ಇವಾಗ ಮೊನ್ನೆ ಅದು ಹುಬ್ಳಿದೆ ಕೇಸ್ ತೊಗೊಂಡ್ರೆ ಬಹುಶಃ ಯಾರಾದರೂ ಇದ್ದಿದ್ರೆ ಅವನ್ನ ಸಾಯಿಸ್ಬಿಟ್ಟಿರೋರು. ಅದೇ ಟೈಮಲ್ಲಿ ಲಾ ಕೈಯಲ್ಲಿ ಸಿಗದೆ ತಂದೆ ತಾಯಿ ಕೈಯಲ್ಲಿ ಸಿಕ್ಕರೆ ಅಲ್ಲ, ಪಾಯಿಂಟ್ ಇಸ್ ತಂದೆ ತಾಯಿ ಕ್ರಿಮಿನಲ್ಸ್ ಆಗ್ತಾರೆ. ಸೊ ಈ ಕಥೆ ಆ ಆಧಾರದ ಮೇಲೆ ಇರೋದು. ವೆನ್ ಯು ಗೋ ಟು ಟೇಕ್ ಜಸ್ಟಿಸ್ ಯು ಬಿಕಮ್ ಅ ಕ್ರಿಮಿನಲ್. ಆಮೇಲೆ ಲಾ ಈಸ್ ಸಚ್ ದಟ್ ಇಟ್ ವಿಲ್ ಟೇಕ್ ಟೈಮ್. ಆ ಪ್ರೊಸೀಡಿಂಗ್ಸ್, ಈ ವಿಚಾರ ಇದೆಯಲ್ಲ, ಈ ಕನ್ಫ್ಯೂಷನ್ಸ್ ಮೇಲೆ ದಿ ಎಮೋಷನ್ ಭಾರ ಅನ್ನೋದಿಲ್ಲ, ದಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್. ಸೊ ದ್ಯಾಟ್ ಈಸ್ ಹೌ ಐ ಥಾಟ್ ಐ ಶುಡ್ ಬ್ರಿಂಗ್ ದಿಸ್ ಟು ದಿ ಸೊಸೈಟಿ ಅನ್ನೋದು. ಅಷ್ಟೇ ಮೋಟಿವ್ ಸಿನಿಮಾ ಮಾಡ್ಬೇಕಂತಿದ್ದು. ಅದಕ್ಕೆ ಗಿಜೆಟ್ ಏನೂ ಲೆಕ್ಕ ಹಾಕಲಿಲ್ಲ. ಇಟ್ಸ್ ಮೈ ಡಾಟರ್ ಇನ್ ಮೈ ಮೈಂಡ್ ವಿಚ್ ಮೋಟಿವೇಟೆಡ್ ಮೀ ಟು ಡೂ ದಿಸ್ ಫಿಲ್ಮ್. ಸೊ ಇದು ಸ್ಟೋರಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕತೆ ಇಟ್ಕೊಂಡು ಮಾಡಿರುವಂಥದ್ದು, ಅಥವಾ ಇಸ್ ಇಟ್ ಜಸ್ಟ್ ಒಂದು ಫಿಕ್ಷನ್ ತರನ, ಅಥವಾ ಬೇಸ್ಡ್ ಆನ್ ಟ್ರೂ ಈವೆಂಟ್ಸ್ ಅಂತ ಇತ್ತೀಚೆಗೆ ನಾವೇ? ಬೇಸ್ಡ್ ಆನ್ ಎವ್ರಿ ಡೇ ಟ್ರೂ ಈವೆಂಟ್ಸ್. ಬೇಸ್ಡ್ ಆನ್ ಎವ್ರಿ ಡೇ ಟ್ರೂ ಈವೆಂಟ್ಸ್. ಎವ್ರಿ ಡೇ ಇದು ಪ್ರತಿ ದಿನ ನಡೀತಾನೆ ಇದೆ. ಯಾವುದಕ್ಕೆ ಅಂತ ಹೋಲಿಸ್ತೀರಾ? ಅದು ನೋಡಿದ್ರೆ ಅಂದರೆ ಆ ಥರ ಶೋಷಿತರು ಎಲ್ಲರೂ ಕನೆಕ್ಟ್ ಆಗ್ತಾರೆ ಅದಕ್ಕೆ.
ಇಟ್ಸ್ ಮೈ ಸ್ಟೋರಿ ಅಂತಲೇ ಹೇಳ್ತಾರೆ. ಓಕೆ ಯಾರಾದರೂ ಒಬ್ಬ ಭರತ್ ನನ್ನ ಜೀವನದಲ್ಲಿ ಈ ಥರ ನ್ಯಾಯ ಕೊಡ್ಸೋಕ್ಕೆ ಬರಲಿ ಅಂತ ಆಶಿಸ್ತಾರೆ. ಸೊ ಮೈ ಪಾಯಿಂಟ್ ಈಸ್ ಇವಾಗ ನಮ್ಮ ಅಂದರೆ ಪುರಾಣಗದ್ದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏನಂದರೆ ಭಗವಂತ ಆಯಾ ಯುಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅವತಾರ ತಾಳ್ತೀನಿ ಅಂತ. ನಾನು ಅದನ್ನು ಸಿನಿಮಾದಲ್ಲೂ ಕೂಡ ಹೇಳಿದ್ದೀನಿ. ಅದು ಯಾವುದೋ ಒಂದು ಅವತಾರ ಒಂದು ಕಿರೀಟ ಹಾಕೊಂಡು ಹಂಗೆ ಬಂದು ಅಲ್ಲ. ಎವ್ರಿ ಹ್ಯೂಮನ್ ಈಸ್ ಅವತಾರ. ಹೂ ಎವರ್ ಥಿಂಕ್ಸ್ ಫಾರ್ ಜಸ್ಟಿಸ್, whoever thinks stands for humanity is one incarnation of God. Very true. So I tell in the cinema, I am God. I am also an incarnation of a God because I am standing for justice. ಒಬ್ಬ ನ್ಯಾಯ ಕೊಡಿಸೋದಕ್ಕೆ ನಿಂತಿದ್ದೀನಿ ಅಂದರೆ I am an incarnation. So let all be incarnation. So I provoke the audience. Everybody should become an incarnation. So that's how the whole nation will turn into a peaceful society. Okay, lovely. ನಿಮ್ಮ education background you did? I passed my SSLC. My goodness. Okay. ಅಲ್ಲ ಬಟ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಲಾಯರ್ ಕೋಟ್ ಹಾಕಿದಾಗ ನನಗನ್ಸಿದ್ದು ಬಹುಶಃ ನಿಮ್ಗೆ ಮುಂಚೆ ಏನಾದರೂ ಇತ್ತೇನೋ ಕನಸು ನಾನು ಲಾಯರ್ ಆಗಬೇಕು ಅಂತ ಹೇಳಿ ಆ ಥರದ್ದೇನಾದ್ರು ಇಲ್ಲ ಅಂತ ಕೇಳಿದಷ್ಟೇ. ನನ್ನ ಕೈಯಲ್ಲಿರೋದು SSLC ಸರ್ಟಿಫಿಕೇಟ್ ಮಾತ್ರ. ಮೈ ಗುಡ್ನೆಸ್, SSLC. ಬಟ್ ಇಷ್ಟೊಳ್ಳೆ ಕನ್ನಡ ಮಾತಾಡ್ತೀರಿ, ಇಷ್ಟೊಳ್ಳೆ ಇಂಗ್ಲೀಷ್ ಮಾತಾಡ್ತೀರಿ ಆ್ಯಂಡ್ ಇಷ್ಟು ಸಭ್ಯವಾಗಿ ಮಾತಾಡೋದೆಲ್ಲವೂ ನೋಡಿದ್ರೆ ಐ ಥಿಂಕ್ ತುಂಬ ಓದಿದಾರಪ್ಪ ಅನ್ನುವಂಥ ಒಂದು ಫೀಲ್ ಬರುತ್ತೆ. ಬಟ್ ಎನಿಹೋ ಎಜುಕೇಶನ್ ಇಸ್ ಜಸ್ಟ್ ಒಂದು ಪಾರ್ಟ್, ಬಟ್ ನಾವು ಹೇಗೆ ಅದನ್ನು ಅಳವಡಿಸ್ಕೊಂಡು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಸೊ ಫಸ್ಟ್ ಟೈಮ್ ಲಾಯರ್ ಕೋಟ್ ಹಾಕಿದಾಗ ಅದಕ್ಕೆ ನಿಮ್ಮದೇ ಆದ ಪ್ರಿಪರೇಷನ್ ಏನಾದರೂ ಮಾಡ್ಕೊಂಡ್ರೆ ಅಥವಾ ಯಾರನ್ನಾದ್ರೂ ಒಬ್ರು ಐಡಲ್ ಅನ್ನೋ ಥರದ್ದು ಅನ್ಕೊಂಡಿದ್ರ? ಯಾರನ್ನಾದ್ರೂ ಇಲ್ಲ, ಐಡಲ್ ಅಂತ ಅನ್ಕೊಂಡಿದ್ದಲ್ಲ. ಅದೇ ನಮ್ಮ ಮಾಮ ಹತ್ರ ಹೋದ್ವಿ, ಅವ್ರ ಹತ್ರ ಕೂತ್ಕೊಂಡು ನರೇಟ್ ಮಾಡಿದ್ಮೇಲೆ ಸಾಕಷ್ಟು ವಿಚಾರಗಳು ತೊಗೊಂಡ್ವಿ. ಅಂದರೆ ಈ ಮೂವಿನಲ್ಲಿ ಒಂದು ವಿಶೇಷವಾದಂಥ ಪಾಯಿಂಟ್ ಸೆಕ್ಷನ್ 84 ಅಂತ ಟ್ರಾವೆಲ್ ಆಗುತ್ತೆ. ಅದು ನಮ್ಮ ಭಾರತದಲ್ಲಿ ಬರೀ 4ರಿಂದ 5 ಕೇಸಸ್ ಪ್ರೂವ್ ಆಗಿರತಕ್ಕಂಥದ್ದು. ಸೊ ಆ ಒಂದು ಕೇಸ್ ಪ್ರಾಬಬ್ಲಿ ಅಂದರೆ ಸಿನಿಮ್ಯಾಟಿಕ್ ವೇನಲ್ಲಿ ದಿಸ್ ಇಸ್ ದಿ 6th ಕೇಸ್ ಅಂತ ಅನ್ಕೋಬೋದು. ಆ್ಯಂಡ್ ದಟ್ ಕೇಸ್ ಇಸ್ ಸಚ್ ಕಾಂಟ್ರವರ್ಷಿಯಲ್ ದ್ಯಾಟ್ ನಾಳೆ ದಿನ ಅದು ಮಿಸ್ಲೀಡ್ ಆಗಬಾರ್ದು. ನಾಳೆ ಆಡಿಯನ್ಸ್ ಅದನ್ನು ನೋಡಿ ಆ ಕೇಸನ್ನು ದುರುಪಯೋಗನೂ ಮಾಡಬಾರ್ದು. ಅದು ಅಷ್ಟು ಸೂಕ್ಷ್ಮವಾಗಿದೆ ಅದು. ಸೊ ಆ ವಿಚಾರಕ್ಕಾಗಿ ವಿ ಹ್ಯಾಡ್ ಟು ಗೋ ಆ್ಯಂಡ್ ಅಪ್ರೋಚ್ ಹಿಮ್. ಅದು ಕಾಂಟ್ರವರ್ಷಿಯಲ್ ಆಗದೇ ಇರೋ ರೀತಿಯಲ್ಲಿ ಹೌ ಟು ಹ್ಯಾಂಡಲ್ ಇಟ್ ಅನ್ನೋದೇ ಒಂದು ಚಾಲೆಂಜ್ ಆಗಿತ್ತು ಆ್ಯಕ್ಚುಲಿ. ಸೊ ಅದನ್ನು ತೊಗೊಂಡು ಗೂಗಲ್ನಲ್ಲಿ ಆಮೇಲೆ ಅವ್ರು ಕೊಟ್ಟಂಥ ಒಂದು ಸಣ್ಣ ಲಾ ಬುಕ್ಕು ಅದನ್ನೆಲ್ಲ ಓದಿ ಸ್ಟಡಿ ಮಾಡಿ ನನ್ನ ಪರ್ಸ್ನಲಿ ಒಂದು ತಲೆನಲ್ಲಿ ಅಂದರೆ ಕಥೆ ಕೇಳ್ದ ಹೆಂಗೆ ಒಂದು ಪೋಸ್ಚರು. ಈಗ ಭರತ ಅಂತಂದರೆ ಹಿ ಈಸ್ ರಿಪ್ರೆಸೆಂಟಿಂಗ್ ದಿ ಭರತಖಂಡ, ದಿ ಹೋಲ್ ಇಂಡಿಯನ್ ಸಾಯಿಲ್, ದಿ ಟ್ರೂ ಮ್ಯಾನ್ ಆಫ್ ಇಂಡಿಯನ್ ಸಾಯಿಲ್ ಅನ್ನೋ ಥರ ಒಬ್ಬ ಗಂಡ್ಸು ಅವನು ಆ್ಯಕ್ಚುಲಿ. ಅವ್ನು ಹೇಗೆ ನಿಲ್ತಾನೆ, ಒಂದು ಮ್ಯಾನರಿಸಮ್ಸ್ ಹೇಗಿರುತ್ತೆ. ಆಮೇಲೆ ಸಿನಿಮಾದಲ್ಲೂ ಒಂದು ಟ್ರಾವೆಲ್ ಇದೆ. ಐ ಆಮ್ ವೆರಿ ಚೈಲ್ಡಿಶ್ ಬಾಯ್ ಥರ ಇರ್ತೀನಿ. ಅಂದರೆ ಆಗ್ತಾನೆ ಕೆಲಸ ಕೇಳಿಕೊಂಡು ಯಾವುದೋ ಒಂದು ಡಬ್ಬ ಲಾ ಫಾರ್ಮಲ್ಲಿ ಸೇರಿಕೊಂಡು ಅವನಿಗೆ ಆಸ್ಪೈರಿಂಗ್ ಅಂದರೆ ಅವನಿಗೂ ಆಸೆಗಳಿರುತ್ತೆ, ಏನೋ ದೊಡ್ಡ ಲಾಯರ್ ಆಗಬೇಕನ್ನೋದು. ಬಟ್ ಹೀ ಸಮ್ವೇರ್ ಕನೆಕ್ಟ್ಸ್ ಟು ದಿಸ್. ಅವನದೇ ಲೈಫ್ ಸ್ಯಾಕ್ರಿಫೈಸಸ್ ಸ್ಟಾರ್ಟ್ ಆಗುತ್ತೆ ವೆನ್ ಹಿ ಕನೆಕ್ಟ್ಸ್ ಟು ದಿಸ್ ಮದರ್ ಆ್ಯಂಡ್ ಡಾಟರ್. ಸೊ ಅವಾಗ ಅವ್ನ ಮೆಚುರಿಟಿ ಲೈಫ್ ಚೇಂಜ್ ಆಗುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಹೇಗಿರಬೇಕು, ಅವ್ನು ಮುಂಚೆ ನಡೆಯೋದೆಲ್ಲ ಫುಲ್ ಎಲ್ಲ ಹಿಂಗಿರ್ತಾನೆ. ಆಮೇಲೆ ನಿಂತ್ಕೊಂಡಾಗ ಹಿ ಸ್ಟ್ಯಾಂಡ್ಸ್ ವಿತ್ ಹಿಸ್ ಚೆಸ್ಟ್ ಅಪ್, ಹೆಡ್ ಅಪ್, ಅವ್ನು ನಿಲ್ಲುವಂಥ ಪೋಸ್ಟರ್. ಆಮೇಲೆ ನಮ್ಮ ಅಂದರೆ ಆ್ಯಕ್ಟಿಂಗ್ನಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಇದೆ. ಅವ ವರ್ಡ್ಸ್ ಶುಡ್ ಮ್ಯಾಚ್ ದಿ ಆ್ಯಕ್ಷನ್ ಆರ್ ಆ್ಯಕ್ಷನ್ ಬಿಫೋರ್ ವರ್ಡ್ಸ್ ಆಫ್ಟರ್ ಆ್ಯಕ್ಷನ್, ವೆನ್ ಯು ಆರ್ ಲೈಯಿಂಗ್, ವೆನ್ ಯು ಆರ್ ಟೆಲಿಂಗ್ ದಿ ಟ್ರೂತ್. ಸೊ ಈ ಸೈಕಾಲಜಿ ಅದಕ್ಕೆ ಸೈಕ್ಯಾಟ್ರಿಸ್ಟಿಗೂ ಕನ್ಸಲ್ಟ್ ಮಾಡಿ. ಸೊ ಈ ಥರದ್ದು ವಿಚಾರಗಳು. ಆಮೇಲೆ ದಿ ಬೆಸ್ಟ್ ಪಾರ್ಟ್ ಈ ಸೆನ್ಸರ್ ಕಮಿಟಿನವ್ರಿಗೆ ನಾವು ಕೂತ್ಕೊಂಡು ಇಲ್ಲಿ ಕಥೆ ಹೇಳಿದ್ವಿ. ವಿ ಗಾಟ್ ಫ್ಯೂ ಆಫ್ ದಿ ಸೆನ್ಸರ್ ಕಮಿಟಿ ಮೆಂಬರ್ಸ್. ಈ ವಿಚಾರಗಳನ್ನು ಹೇಳಕ್ಕೆ ಹೊರಟಿದ್ದೀವಿ, ಎಷ್ಟು ಮಟ್ಟಕ್ಕೆ ತೋರಿಸ್ಬೋದು, ಯಾವ ಥರ ತೋರಿಸ್ಬೋದು, ಈಸ್ ಇಟ್ ವ್ಯಾಲಿಡ್ ಟು ಶೋ ದಿಸ್. ನಾಳೆ ದಿನ ಅವ್ರ ಕತ್ರಿ ಹಾಕಿ ಮಾಡಿದ ಸಿನಿಮಾ ಅಷ್ಟು ವೇಸ್ಟ್ ಆಗ್ಬೋದು. ಸೊ ಇದೆಷ್ಟು ಪ್ರಿಪ್ರೇಷನ್ ಮಾಡಿ ಆ್ಯಂಡ್ ಐ ಹ್ಯಾವ್ ಡನ್ ವರ್ಕ್ಶಾಪ್ಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಮಿರರ್ ಆಲ್ಸೋ ಪರ್ಸ್ನಲಿ. ಹೇಗೆ ಮಾತಾಡಿದ್ರೆ ಹೇಗಿರುತ್ತೆ, ಯಾವ್ಯಾವ ಪಾಸಸ್ ಇರುತ್ತೆ. ಐ ಥಿಂಕ್ ದಿಸ್ ಹೋಲ್ ಪ್ರೊಸೆಸ್ ಟುಕ್ 1 year ಟು ಡೂ ಆಲ್ ದಿಸ್ ವರ್ಕ್ಶಾಪಿಗೆ. ಸೊ ಯಾವ್ದಾದ್ರು ಲಾಯರ್ಸ್ ಕೇಸ್ ನಡೆಯುವಾಗ ಹೋಗಿ ಲೈವ್ ಕೋರ್ಟಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದು? ಅದು ಸುಮಾರು ಸಲ ಮಾಡಿದ್ದೀನಿ. ಅಂದರೆ ನಾನು ಈ ಕಥೆ ಮಾಡೋಕ್ಕೂ ಮುಂಚೆನೇ ನನ್ನ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಮ್ಮ ಮಾಮ ಅವ್ರದ್ದು ಕೋರ್ಟಲ್ಲಿ ನಾನು ಎಲ್ಲೋ ಒಂದು ಕಡೆ ಹಿಂದೆ ಮೂಲೆ ಕೂತ್ಕೊಂಡು ನನ್ನ ಕೇಸ್ಗಳು ನೋಡಿದ್ದು ಇದ್ದಾವೆ. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡ್ತಾ ಇದ್ದೆ ಅಷ್ಟೇ. ಅಂದರೆ ನಮ್ಮ ಮಾಮ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ವೆರಿ ಆನೆಸ್ಟ್. ನಾನು ಅಂದರೆ ಪ್ರಪಂಚ ಮೋಸ್ಟ್ಲಿ ಅಷ್ಟು ಆನೆಸ್ಟ್ ಜಡ್ಜಸ್ನ ನೋಡಿರೋದು ತುಂಬ ಅಪರೂಪ ಇರುತ್ತೆ, ಅದರಲ್ಲಿ ಇವರೊಬ್ಬರು. ಸೊ ನನಗೆ ಅದು ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯಗಳು. ಅಂದರೆ ಅವ್ರ ಮನೇಲಿ ಕೂತ್ಕೊಂಡು ಕೇಸಸ್ ಬಗ್ಗೆ ಮಾತಾಡಿದಾಗ ತುಂಬ ದುಃಖ ಪಟ್ಕೊಂಡು ಏನಾದರೂ ಕೆಲವೊಂದು
ಶಿಕ್ಷೆಗಳು ಅಂದರೆ ಅವರು ನಿರಪರಾಧಿಗಳಿಗೂ ಕೆಲವೊಂದ್ಸಲ ಶಿಕ್ಷೆ ಆಗ್ತಾ ಇರುತ್ತೆ, ಕೆಲವೊಂದ್ಸಲ ಇವ್ರು ಅಪರಾಧಿ ಅಂತ ಗೊತ್ತರೂ ಆನ್ ಗ್ರೌಂಡ್ಸ್ ಆಫ್ ಲಾ ಬಿಡಬೇಕಾಗಿರುತ್ತೆ. ಇವೆಲ್ಲ ನಮ್ಮ ಹತ್ರ ವ್ಯಕ್ತಪಡಿಸಿದ್ದಾವೆ. ಸೊ ಬಹಳ ವರ್ಷಗಳ ಹಿಂದೆನೇ ಅದು ಕುತ್ಕೊಂಡು ನೋಡಿದ್ದು ಇತ್ತು ನನಗೆ. ಸೊ ಐ ಹ್ಯಾಡ್ ದೋಸ್ ಥಿಂಗ್ಸ್ ಇನ್ ಮೈ ಮೈಂಡ್. ಕಥೆ ಕೇಳುವಾಗಲೇ ದೋಸ್ ವರ್ ಆಲ್ ರೀಕಾಲ್ಡ್. ಯಾರು ಅಂತ ಹೇಳ್ಬೋದಾ? ಪ್ರಕಾಶ್ ನಾಡಿಗೇರ್, ಪ್ರಕಾಶ್ ಎಲ್ ನಾಡಿಗೇರ್ ಅಂತ. ಈಗ ರಿಟೈರ್ಡ್ ಆಗಿದ್ದಾರೆ. ಅವ್ರ ಮಗನು ಸಂದೇಶ್ ನಾಡಿಗೇರ್ ಅಂತ. ಈಸ್ ಆಲ್ಸೋ ವೆರಿ ಪ್ರಾಮಿಸಿಂಗ್ ಲಾಯರ್, ಅಂದ್ರೆ ಅಪ್ಕಮಿಂಗ್ ಲಾಯರ್ ನಾವು. ಸೊ ನೋಡಿದ್ರೆ ಸಿನಿಮಾ ಫಸ್ಟ್ ಕಾಪಿ ಯಾರಿಗೆ ತೋರಿಸಿದ್ರಿ? ಈಗ ಇದು ಸೆನ್ಸರ್ ಆಗೋಕ್ಕೂ ಮುಂಚೆ ನಾವು ನಮ್ಮ ಮಾಮಗೆ ತೋರಿಸಿದ್ವಿ. ಅಲ್ಲೂ ಕೂಡ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಕೆಲವೊಂದು ಸಬ್ ಟೈಟಲ್ಸ್ ಅಲ್ಲಿ ಅಂದರೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ವೆನ್ ಯು ಮೆನ್ಷನ್ ಯುವರ್ ಆನರ್ ಇಟ್ ಹ್ಯಾಸ್ ಟು ಕಮ್ ಇನ್ ಇನ್ವರ್ಟೆಡ್ ಕಾಮಾ ಆ್ಯಂಡ್ ವೈ ಕ್ಯಾಪಿಟಲ್ ಎಚ್ ಕ್ಯಾಪಿಟಲ್, ಇಟ್ ಹ್ಯಾಸ್ ಟು ಬಿ ಮೆನ್ಷನ್ ಇನ್ ದೋಸ್ ವೇಸ್. ಸೊ ಆ ಥರದ ಕೆಲವೊಂದೆಲ್ಲ ವಿಚಾರಗಳು ಬದಲಾವಣೆ ಆಯಿತು. ಬಿಟ್ಟರೆ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇನಲ್ಲಿ ಡೈಲಾಗ್ಸಲ್ಲಿ ಏನೂ ಚೇಂಜಸ್ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಸೊ ಫಸ್ಟ್ ಟೈಮ್ ಲಾಯರ್ ಆಗಿ ಅಲ್ಲಿ ಮುಂದೆ ವಾದ ಮಾಡುವಾಗ, ಸೊ ಫಸ್ಟ್ ಸೀನ್, ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಬಿಕಾಸ್ ಆ ಕರಿಕೋಟಿ, ಎನಿ ಯೂನಿಫಾರ್ಮ್ ಇನ್ ದಟ್ ಮ್ಯಾಟರ್, ನಾವು ಪೊಲೀಸ್ ಯೂನಿಫಾರ್ಮ್ ಆಗಲಿ ಅಥವಾ ಬ್ಲ್ಯಾಕ್ ಕೋಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಯಾವುದೇ ಯೂನಿಫಾರ್ಮ್ ಅಂತ ಹಾಕಿದಾಗ ಅದ್ರದ್ದೊಂದು ಲೆವೆಲೇ ಬೇರೆ ಇರುತ್ತೆ. ಸೊ ಆ ಫೀಲ್ ಬೇರೆ ಇರುತ್ತೆ. ಸೊ ಫಸ್ಟ್ ಸೀನ್ ಮಾಡಿದ್ದು ನಾವು ಹ್ಯೂಮರಸ್ ಸೀನೇ. ಅಂದರೆ ವಿ ವೆಂಟ್ ಇನ್ ಆರ್ಡರ್. ನಾವು ಮೂವಿ ಮುಂಚೆನೇ ನಾವು ಡಿಸೈಡ್ ಮಾಡಿದ್ವಿ ಅಲಾಂಗ್ ವಿತ್ ಆಲ್ ದಿ ಟೆಕ್ನಿಕಲ್ ಟೀಮ್ ದಟ್ ಎಷ್ಟೇ ಹರ್ಡಲ್ಸ್ ಬಂದರೂ ಓಕೆ ಇದು ಕೋರ್ಟ್ ಇದೆ ಅಂತ ಅಂದ್ಬಿಟ್ಟು ನಾವು ಆ ಸೀನ್ ಈ ಸೀನ್ ಮಿಕ್ಸಿಂಗ್ ಮಾಡೋಂಗಿಲ್ಲ. ವಿಲ್ ಗೋ ದ ಫಿಲ್ಮ್ ಇನ್ ಆರ್ಡರ್ ಬಿಕಾಸ್ ಅ ಕ್ಯಾರೆಕ್ಟರ್ ಹ್ಯಾಸ್ ಟು ಟ್ರಾವೆಲ್ ದಟ್ ವೇ ಅಂತ. ಸೊ ಫಸ್ಟ್ ಸೀನ್ ವಾಸ್ ಎ ಹ್ಯೂಮರಸ್ ಸೀನ್ ವೇರ್ ಐ ಶೋ ಮೈ ವಿಟ್. ಅದು ಫನ್ನಿ ಆಗಿತ್ತು ಅಫ್ಕೋರ್ಸ್, ಬಟ್ ದಿ ಸೀರಿಯಸ್ ಪಾರ್ಟ್ ಕಮ್ಸ್ ಇನ್ ದಿ ಸೆಕೆಂಡ್ ಹಾಫ್ ಆಫ್ ದಿ ಕೋರ್ಟ್ ರೂಮ್. ನಾವು ಕಂಠೀರವ ಸ್ಟುಡಿಯೋನ ಕಂಪ್ಲೀಟ್ ರೆನೋವೇಟ್ ಮಾಡಿದ್ದೀವಿ. ಕಂಪ್ಲೀಟ್ ಕಂಠೀರವ ಸ್ಟುಡಿಯೋ ಕೋರ್ಟ್ ವಾಸ್ ರೆನೋವೇಟೆಡ್ ಬೈ ಮೀ. ಮುಂಚಿನ ಕೋರ್ಟ್ ಥರ ಇರಲ್ಲ. ಅನ್ಫಾರ್ಚುನೇಟ್ಲಿ ಅದಕ್ಕೂ ಅದಕ್ಕೆ ಅಥಾರಿಟೀಸ್ಗಳು ನನಗೆ ಸಾಥ್ ಕೊಡಲಿಲ್ಲ. ಆನ್ ಮೈ ಓನ್ ಬಜೆಟ್ ಐ ಹ್ಯಾಡ್ ಟು ರಿನೋವೇಟ್ ದ ಹೋಲ್ ಥಿಂಗ್. ಕೊಟ್ಟಿದ್ದೀನಿ. ಯಾ, ಇಟ್ಸ್ ಗುಡ್ ನೌ. ಫಸ್ಟ್ ಸೀನ್ ಇಟ್ ಸೆಲ್ಫ್ ವಾಸ್ ಅಂದರೆ ಆರ್ಗ್ಯುಮೆಂಟ್ ಫಾರ್ ನಿವೇದಿತಾ. ಅಂದರೆ ನಾವು ಹಿಯರಿಂಗ್ಸ್ ಕೂಡ ಆರ್ಡ್ರಲ್ಲೇ ಹೋಗಿದ್ದು. ಫಸ್ಟ್ ಹಿಯರಿಂಗ್, ಸೆಕೆಂಡ್ ಹಿಯರಿಂಗ್, ಥರ್ಡ್ ಹಿಯರಿಂಗ್. ಸೊ ದಟ್ ಆಲ್ ಕ್ಯಾರೆಕ್ಟರ್ಸ್ ಕಮ್ ಇನ್ ದಟ್ ಮೂಡ್. ಇವತ್ತೇನು ನಡೆದಿತ್ತು ನಾಳೆನೂ ಅಂದರೆ ಆ ಕಂಟಿನ್ಯೂಷನಲ್ಲೇ ಇರಲಿ ಅಂತ. ಸಿಕ್ಸ್ತ್ ಹಿಯರಿಂಗ್ ಫಸ್ಟ್ ಡೇ ಮಾಡಿದ್ವಿ. ಆರ್ಟಿಸ್ಟ್ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿದ್ದಾರೆ, ಹಾಗಲ್ಲ. ಒಂದು 3-4 ತಿಂಗಳ ಹಿಂದೆಯೇ ಈ ಆರ್ಡ್ರಲ್ಲೇ ಎಲ್ರದ್ದು ಡೇಟ್ಸ್ ತೊಗೊಂಡು ಆ ಆರ್ಡ್ರಲ್ಲೇ ಹೋಗಿದ್ದು. ಸೊ ಫಸ್ಟ್ ಅಂದರೆ ಹಿಯರಿಂಗ್ ಇದ್ದಿದ್ದು ಫಾರ್ ನಿವೇದಿತಾ. ದ್ಯಾಟ್ ಡೇ ಐ ವಿಲ್ ಬಿ ಅ ವೆರಿ ಫಂಬ್ಲಿಂಗ್ ಲಾಯರ್ ಬಿಕಾಸ್ ಎಲ್ಲ ಆಧಾರಗಳು ತಾಯಿ ವಿರುದ್ಧವಾಗಿ ಇರುತ್ತೆ. ಅಂದರೆ ಮಗುಗೆ ಅವಳೇ ನ್ಯಾಯ ತೊಗೊಂಡು ಅಪರಾಧಿ ಆಗಿದ್ದಾಳೆ ಇವತ್ತು. ಸೊ ನನ್ನ ವಾದ ಅವತ್ತು ಅವಳು ಅಪರಾಧಿ ಅನ್ನೋದಲ್ಲ, ಅವಳಿಗೆ ಶಿಕ್ಷೆ ಕಡಿಮೆ ಆಗಬೇಕನ್ನೋದು ವಾದ ಇರುತ್ತೆ. ಲೇಟರ್ ಆನ್ ಇಟ್ ಅಂದರೆ ಐ ಗೆಟ್ ಸಚ್ ಪಾಯಿಂಟ್ಸ್ ವಿತ್ ದೋಸ್ ಸೆಕ್ಷನ್ಸ್ ದ್ಯಾಟ್ ಶಿ ಈಸ್ ನಾಟ್ ಕ್ರಿಮಿನಲ್. ದಟ್ ಈಸ್ ವಾಟ್ ಸೆಕ್ಷನ್ 84 ಸ್ಟೇಟ್ಸ್. ಸೊ ಆ ಸೆಕ್ಷನ್ 84 ರಿಸರ್ಚ್ ಮಾಡೋ ಹಂತ ದಟ್ ಈಸ್ ಇಂಟ್ರೆಸ್ಟಿಂಗ್ ಇನ್ ದ ಫಿಲ್ಮ್. ಸೊ ಅಲ್ಲಿವರೆಗೂ ಅವಳಿಗೆ ಶಿಕ್ಷೆ ಕಡಿಮೆ ಆಗಬೇಕು ಅನ್ನೋದು ಕೇಳ್ಕೊಳ್ಳೋಂಥ ವಿಚಾರ. ಐ ಹ್ಯಾಡ್ ಟು ಫಂಬಲ್ ಆ್ಯಸ್ ಎ ಕ್ಯಾರೆಕ್ಟರ್ ದೇರ್. ಸೊ ಅಂದರೆ ವಿತ್ ಎಮೋಷನ್ಸ್. ನನಗೇನು ಅಂದರೆ ಎಲ್ಲನೂ ಅವಳ ವಿರುದ್ಧವಾಗಿದೆ ಅಂತ ಗೊತ್ತಿದ್ರೂ ರಿಕ್ವೆಸ್ಟ್ ಐ ಆ್ಯಕ್ಚುಲಿ ಬೆಗ್ಗರ್ ಅವತ್ತು ಅವನು. ಆ್ಯಂಡ್ ದಿ ಅಪೋನೆಂಟ್ ಲಾಯರ್ ಇಸ್ ಪ್ರಕಾಶ್ ಬೆಲ್ವಾಡಿ. ಕ್ಯಾರೆಕ್ಟರ್ ವೈಸ್ ಐ ಆಮ್ ಹಿಸ್ ಫ್ಯಾನ್. And he is the one who has given me the certificate. Okay, so ಈಗ ಅವ್ರ ಅಪೋಸಿಟ್ ನಿಂತಿದ್ದೀನಿ. ಸೊ ದೇರ್ ಇಸ್ ಎ ಟ್ರೆಂಬ್ಲಿಂಗ್ ಶಿವರ್. ಈಗ ಮಹಾಭಾರತದಲ್ಲಿ ಫಸ್ಟ್ ಟೈಮ್ ಅರ್ಜುನ ಅಪೋನೆಂಟ್ಸ್ ನೋಡಿದ್ರೆ ಎಲ್ಲ ನಮ್ಮವ್ರೆ, ಎಲ್ಲ ನನಗಿಂತ ದೊಡ್ಡವರು. ಆ ಸಿಚುವೇಶನ್ ಆ್ಯಕ್ಚುಲಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಕೋರ್ಟ್ ರೂಮಲ್ಲಿ. ಸೊ ಆಫ್ಟರ್ ದ್ಯಾಟ್ ಬೈ ಸಮ್ ಮಿರಾಕಲ್ಸ್ he starts getting what to do next ಅನ್ನೋದು. ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಅಂದರೆ ಒಂದು ಪರ್ಕಾಯ ಪ್ರವೇಶ, ಅಂದರೆ ಮೆಥಡ್ ಆ್ಯಕ್ಟಿಂಗ್ ಥರನೇ ಹೋಗಿದ್ದು ಅಲ್ಲಿ. ವೈ ಯುದ್ಧಕಾಂಡ? ಯಾಕಂದ್ರೆ ಸೆಕ್ಷನ್ 84 ಅಂತ ಹೇಳಿದಾಗ ಮೈಂಡಲ್ಲಿ ಬರುತ್ತೆ ವೈ ನಾಟ್ ಈ ಥರದ ಟೈಟಲ್ಸ್ ಅಲ್ಲಿ ಹೋಗೋಣ. ಯುದ್ಧಕಾಂಡ ಹಳೆ ಟೈಟಲ್ಲು, ಸೊ ಈಗಿನ ಕಾಲಘಟ್ಟಕ್ಕೆ ಸೂಟ್ ಆಗತ್ತಾ? ಬಟ್ ಸ್ಟಿಲ್ ಯುದ್ಧಕಾಂಡ ಒಂದು ಪವರ್ಫುಲ್ ಟೈಟಲ್, ನೋ ಡೌಟ್ ಇನ್ ದಟ್. ಸೊ ಇಟ್ಸ್ ಎ ವಾರ್ ಇನ್ ದಿ ಕೋರ್ಟ್ ರೂಮ್. ವಾರ್ ಬಿಟ್ವೀನ್ ಜಸ್ಟಿಸ್ ಆ್ಯಂಡ್ ಇನ್ಜಸ್ಟಿಸ್. ಸೊ ಆ ವಾರ್ ಅಂದರೆ ನಮ್ಮ ಡೈಲಾಗ್ಸ್ ಸ್ಕ್ರಿಪ್ಟ್ ಇರೋದು ಹೆಂಗೆ ಅಂದರೆ ನಾನು ಒಂದು ಡೈಲಾಗ್ ಹೇಳಿದ್ಮೇಲೆ ನೀವು ಹೇಳೋದು ಹಂಗಿಲ್ಲ. ದೇರ್ ಲಾಟ್ ಆಫ್ ಓವರ್ಲ್ಯಾಪಿಂಗ್ ಡೈಲಾಗ್ಸ್. ನಿಮ್ಗೆ ಅಂದರೆ ಕೋರ್ಟಲ್ಲಿ ಗಲಾಟೆ ಹೆಂಗೆ ಕೇಳಿಸುತ್ತಲ್ಲ ಆ ಥರ ಇರುತ್ತೆ. ಇವಾಗ ನಾನು ಮಾತಾಡ್ತಿರ್ತೀನಿ, ಅದ್ರ ಮೇಲೆ ಪ್ರಕಾಶ್ ಬೆಲ್ವಾಡಿನೂ ಮಾತಾಡ್ತಿರ್ತಾರೆ, ಜಡ್ಜು ಮಾತಾಡ್ತಿರ್ತಾರೆ. ಸೊ ಸೌಂಡ್ ಹ್ಯಾಡ್ ಟು ಬಿ ಡಿಸೈನ್ಡ್ ಇನ್ ದಟ್ ವೇ. ಈ ಸ್ಪೀಕರಲ್ಲಿ ನನ್ನ ಸೌಂಡ್, ಈ ಸ್ಪೀಕರಲ್ಲಿ ಆ ಸೌಂಡು, ಜಡ್ಜ್ ಸೌಂಡ್. ಸೊ ದಿಸ್ ಇಸ್ ಲಿಟ್ರಲಿ ಅ ವಾರ್ ಗೋಯಿಂಗ್ ಆನ್. ಒಂದು ವಾದ ವಿವಾದಗಳು. ಸೊ ಫಾರ್ ದ್ಯಾಟ್ ವಾರ್ ಅನ್ನೋ ತಲೆಯಲ್ಲಿ ನಮಗಿತ್ತದು.
ಆ್ಯಂಡ್ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ಲಿ ನಮ್ಮ ಮೂವಿ ಅಂದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಯಾವುದ್ಯಾವುದು ಕೋರ್ಟ್ ರೂಮ್ ಡ್ರಾಮಾಸ್ ಹಿಟ್ ಆಗಿತ್ತು ಅಂದಾಗ ನಮ್ಮ ತಲೆನಲ್ಲಿ ಯುದ್ಧಕಾಂಡ ನಡೀತು. ಮೋಸ್ಟ್ಲಿ ಅದು ಸಬ್ಕಾನ್ಷಿಯಸ್ಲಿ ತಲೆನಲ್ಲಿ ಫೀಡ್ ಆಗಿರೋದ್ರಿಂದ ನಾನು ಸ್ನಾನ ಮಾಡೋ ಟೈಮಲ್ಲಿ ತಲೆನಲ್ಲಿ ಸಡನ್ನಾಗಿ ಬಂತು, ಹಳೆ ಮೂವಿ ನೆನಪಾಯಿತು. ಓ ಯುದ್ಧಕಾಂಡ ಅದು ಇಟ್ಟಿದ್ರಲ್ಲ, ಇಟ್ ವಾಸ್ ಎ ಕೋರ್ಟ್ ರೂಮ್ ಡ್ರಾಮಾ, ವೈ ಡಿಡ್ ದೇ ಕೀಪ್ ಯುದ್ಧಕಾಂಡ, ಸಚ್ ಎ ಗುಡ್ ಟೈಟಲ್, ವೈ ನಾಟ್ ರಿಪೀಟ್ ಯಾಕೆ ಮಾಡಬಾರ್ದು ಅಂತ. ಇಟ್ ವಾಸ್ ಇಂಟೆನ್ಷನಲಿ ಆ ಟೈಟಲ್ನೇ ಅಲ್ಲಿಂದನೇ ಇನ್ಸ್ಪೈರ್ ಆಗಿ ಅದನ್ನು ಬೇಕಂತಲೇ ಕ್ಯಾರಿ ಮಾಡಬೇಕಂತ ತಂದಿದ್ದು. ಓಕೆ, ಲವ್ಲಿ. ಆ್ಯಂಡ್ ಕ್ಯಾರೆಕ್ಟರ್ಸ್ ಸೆಲೆಕ್ಷನ್ಸ್, ಆರ್ಟಿಸ್ಟ್ ಸೆಲೆಕ್ಷನ್ ಹೇಗೆ? ಈಗ ಅರ್ಚನಾ ಜೋಯಿಸ್ ಇದ್ದಾರೆ, ಬೆಳವಾಡಿ ಅವರು, ಸೊ ಇದೆಲ್ಲ ಹೇಗಾಯಿತು ಪಾತ್ರಕ್ಕೆ ತಕ್ಕ ಹಾಗೆ? ನಮ್ಮ ತಲೆಯಲ್ಲಿ ಇತ್ತು ಅಂದರೆ ಒಂದಷ್ಟು ಕ್ಯಾರೆಕ್ಟ್ರು. ಇವಾಗ ಪವನ್ ಒಂದೇನೋ ಹೇಳಿದ್ರು, ನಾನು ಒಂದು ಹೇಳಿದೆ, ಅದರಲ್ಲಿ ಕೋಇನ್ಸಿಡೆನ್ಸಸ್ ಜಾಸ್ತಿ ಇತ್ತು. ದೆನ್ ಲೇಟ್ರ್ ಆನ್ ವಾಟ್ ವಿ ಡಿಡ್ ಇಸ್ ನಮ್ಮ ಫ್ರೆಂಡ್ ಸರ್ಕಲ್, ನಮ್ಗೆ ಗೊತ್ತಿರೋರು ಎಲ್ರಿಗೂ ಕಥೆ ನರೇಟ್ ಮಾಡಿದ್ವಿ. ದೆನ್ ವಿ ಗೇವ್ ದೆಮ್ ಚಿಟ್ಸ್ ಟು ರೈಟ್. ಈ ಕ್ಯಾರೆಕ್ಟರ್ನ ನೀವು ಯಾರು ಅನ್ಕೊಂತೀರಾ ಬರೀರಿ ಅಂತ. ಸೊ ದೇ ಹ್ಯಾಡ್ ಟು ಕಾಂಟ್ರಿಬ್ಯೂಟ್. ಹಾಂ, ಸೊ ನೀವು ಈ ಕಥೆ ಕೇಳಿದಾರಲ್ಲ, ಇವಾಗ ಈ ಅಪೋನೆಂಟ್ ರಾಬರ್ಟ್ ಡಿಸೋಜಾ ಯಾರು ಮಾಡ್ತಾರೆ? ಸೊ 99% ರೋಟ್ ಪ್ರಕಾಶ್ ಬೆಲ್ವಾಡಿ. ಕೆಲವೊಂದು ಪ್ರಕಾಶ್ ರಾಯ್ ಅಂತ ಬರೆದ್ರು, ಕೆಲವೊಬ್ರು ಇನ್ನೊಂದು ರಮೇಶ್ ರಾವ್ ಅಂತ ಅಂದರೆ ತೆಲುಗುನಲ್ಲಿದ್ದಾರೆ, ಅವ್ರು ಬರೆದ್ರು. ಬಟ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ವೇರ್ ಫಾರ್ ಪ್ರಕಾಶ್ ಬೆಲ್ವಾಡಿ. ಸೊ ನನ್ನ ತಲೆನಲ್ಲಿ ಮುಂಚೆಯಿಂದನೂ ಫಸ್ಟ್ ಡೇ ಕಥೆ ಕೇಳಿದಾಗ ನಮ್ಮ ಪ್ರಕಾಶ್ ಬೆಲ್ವಾಡಿನೇ ಬಂದಿದ್ದರು. ಸೊ ಎಲ್ರಿಗೂ ಹಾಗೆ ಅನಿಸ್ತಾ ಇದೆ. ಸೊ ಅರ್ಚನಾ ಜಾಯ್ಸ್ ಕೂಡ ಇನ್ ದ್ಯಾಟ್ ವೋಟ್ ಓನ್ಲಿ ಶಿ ಒನ್ ಇನ್ ದ್ಯಾಟ್. ನಾಗಾಭರಣ ಸರು ಒನ್ ಇನ್ ದ್ಯಾಟ್. ನಾಗಾಭರಣ ಸರಿ 100% ಎಲ್ಲರೂ, ನೋಬಡಿ ರೋಟ್ಸ್ ಎನಿ ಅದರ್ ನೇಮ್, ಎವ್ರಿಬಡಿ ರೋಟ್ ನಾಗಾಭರಣ ಓನ್ಲಿ. ಸೊ ಆ ಥರದ್ದು ಚಾಯ್ಸಸ್ ಮೇಲೆ ವಿ ಪಿಕ್ಡ್ ಅಪ್. ಓಕೆ. ಸೊ ಸ್ಟೋರಿಯಲ್ಲಿ ಸ್ಕ್ರೀನ್ ಪ್ಲೇ ವೈಸ್ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದೆಯಾ ಅಥವಾ ಓನ್ಲಿ ಪ್ಯೂರ್ಲಿ ಪ್ರೊಡಕ್ಷನ್ ಅಂಡ್ ಆಕ್ಟಿಂಗ್ ಕಡೆ ಗಮನ ಕೊಡ್ತೀರಾ? ಇಲ್ಲ, ದೇರ್ ಇಸ್ ಎ ಕಾಂಟ್ರಿಬ್ಯೂಷನ್ ಇನ್ ಸ್ಕ್ರೀನ್ ಪ್ಲೇ, ಲಾಟ್ ಆಫ್ ಕಾಂಟ್ರಿಬ್ಯೂಷನ್. ಅಫ್ಕೋರ್ಸ್ ಒಂದು ಹಂತಕ್ಕೆ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ರು ಪವನ್. ಆ್ಯಂಡ್ ಇನ್ ದಿ ಕ್ಲೈಮ್ಯಾಕ್ಸ್ ಲಾಟ್ ಆಫ್ ದಿ ಡೈಲಾಗ್ಸ್ ಇನ್ ದಿ ಕ್ಲೈಮ್ಯಾಕ್ಸ್ ಪಾರ್ಟ್ ಐ ಕಾಂಟ್ರಿಬ್ಯೂಟೆಡ್. ಆ್ಯಂಡ್ ಸ್ಕ್ರೀನ್ ಪ್ಲೇ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕಾಯಿತು. ಸ್ಕ್ರೀನ್ ಪ್ಲೇ ವೈ ಐ ಕಾಂಟ್ರಿಬ್ಯೂಟೆಡ್ ಬಿಕಾಸ್ ಐ ವಾಸ್ ಪ್ರೊಡ್ಯೂಸಿಂಗ್. ಆ್ಯಂಡ್ ಅವರಿಗೆ ಹೊಸಬ್ರಾಗಿ ಒಂದು ಮುಜುಗರ ಅನ್ನೋದಿರುತ್ತೆ. ವೆನ್ ಹಿ ಹ್ಯಾಸ್ ಪಿಚ್ಡ್ ಟು ಎ ಹೀರೋ ಎ ಸ್ಕ್ರಿಪ್ಟ್ ವಿಚ್ ಹ್ಯಾಸ್ ನೋ ಹೀರೋಯಿಸಮ್ ಆ್ಯಸ್ ಇನ್ ಪಿಕ್ಚರೈಸೇಷನ್, ಬಟ್ ಕ್ಯಾರೆಕ್ಟರ್ನಲ್ಲಿದೆ, ಅಂಡರ್ ಕರೆಂಟಲ್ಲಿ ಹೀಸ್ ಎ ಹೀರೋ. ಬಟ್ ನಾವು ಎಲ್ಲೂ ಕೂಡ ಅವನಿಗೆ ಹಂಗೆ ಶಾರ್ಟ್ಗಳು ಇಟ್ಟು ಹೀರೋ ಅಂತ ತೋರಿಸೋ ಅಂಥದ್ದಿಲ್ಲ. ಸೊ ದ್ಯಾಟ್ ಇಟ್ ಸೆಲ್ಫ್ ವಾಸ್ ಎ ರಿಸ್ಕ್ ಫಾರ್ ಹಿಮ್ ಕಮಿಂಗ್ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ನರೇಟಿಂಗ್ ಟು ಮೀ. ಒಳಗಡೆ ಒಂದಿರುತ್ತಲ್ಲ ಅವ್ರಿಗೆ ಇನ್ಫೀರಿಯಾರಿಟಿ ಏನು ಅಂದ್ಕೊಳ್ತಾರೆ ಅನ್ನೋದು. ಆ್ಯಂಡ್ ಹೌ ಟು ಗೋ ಅಬೌಟ್ ದಿ ಕ್ರಿಯೇಟಿವಿಟಿ. ಈಗ ಇವರೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಪ್ತಾರೆ, ಏನು ಲಿಮಿಟೇಷನ್ಸ್ ಇದೆ, ಅದು ಬಜೆಟ್ ಏನಿದೆ ಹೇಳಿ ಅಂದಾಗ ನಂಗೆ ಗೊತ್ತಿಲ್ಲ, ನೀವು ಹೇಳಿ ಅಂತ ನಾನು, ನೀವು ಹೇಳಿ, ಈ ಥರದ್ದು ನಡೀತಾ ಇದೆಯಲ್ಲ. ಸೊ ಹಾಗಿದ್ದಾಗ ಕೆಲವೊಂದು ಸಲ ನಾವು ಡಿಸೈನ್ ಮಾಡಬೇಕಾಗತ್ತೆ. ಓಕೆ, ವಾಟ್ ಆಲ್ ಕ್ಯಾನ್ ಐ ಡೂ ವಿತ್ ಮೈ ಎಕ್ಸ್ಪೀರಿಯನ್ಸಸ್. ಈ ಆಡಿಯನ್ಸಿಗೆ ಅಂದರೆ ಈ ವಿಚಾರಗಳಲ್ಲಿ ಕೆಲವೊಂದು ಕಾಂಪ್ರಮೈಸ್ ಆಗದೆ ಅವರಿಗೆ ಅಂದರೆ ಹಂಗೆ ವೈಭವೀಕರಿಸಿ ತೋರಿಸಲೇಬೇಕಾಗತ್ತೆ. ಇಟ್ಸ್ ಸೋ ರಿಚ್ ಅಂದರೆ ಅಟ್ಮಾಸ್ಫಿಯರ್ ಅನ್ನೋಂಥದ್ದು. ಕೆಲವೊಂದು ಕಡೆ ಆ್ಯಸ್ ಮೈ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರುತ್ತೆ, ಓಕೆ ನಾನು ಶಾರ್ಟಲ್ಲಿ ಕೆಲವೊಂದು ಕ್ಲೋಸಲ್ಲಿ, ಸೊ ವಿಲ್ ಕಟ್ ಡೌನ್ ದಿ ಬಜೆಟ್ಸ್ ಹಿಯರ್. ಸೊ ಈ ವಿಚಾರ ನಮಗೆ ಗೊತ್ತಿರೋದ್ರಿಂದ ಅದು ಸ್ಕ್ರೀನ್ ಪ್ಲೇನಲ್ಲೇ ಡಿಸೈನ್ ಮಾಡಬೇಕಾಗಿತ್ತು. ಬಿಕಾಸ್ ಸ್ಕ್ರೀನ್ ಪ್ಲೇ ಡಿಮ್ಯಾಂಡ್ಸ್ ಎವ್ರಿಥಿಂಗ್, ಆಲ್ ದಿ ಅಪಿಯರೆನ್ಸಸ್ ಆನ್ ದಿ ಸ್ಕ್ರೀನ್. ಸೊ ಹಾಗಾಗಿ ಐ ಇನ್ವಾಲ್ವ್. ಬಿಟ್ಟರೆ ಕ್ರಿಯೇಟಿವಿಟಿನಲ್ಲಿ ಅವ್ರು ಯಾರು ಕಡಿಮೆ ಅನ್ನೋ ವಿಚಾರಕ್ಕಲ್ಲ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಈಗ ಆಲ್ರೆಡಿ ಒಂದು ಸಿನಿಮಾ ಕೋರ್ಟ್ ಅನ್ನೋ ಒಂದು ಸಿನಿಮಾ ಬಂತು ತಮಿಳಲ್ಲಿ. ಸೊ ಆಲ್ಮೋಸ್ಟ್ ಪೋಕ್ಸೋ ಮೇಲೆ ಕಂಪ್ಲೀಟ್ ಇದ್ದಂಥ ಸಿನಿಮಾ. ನೀವು ನೋಡಿದ್ರ ಕೋರ್ಟ್? ಇಲ್ಲ, ನೋಡೋಕ್ಕಾಗಿಲ್ಲ. ಸಿಮಿಲಾರಿಟಿ ಅಥವಾ ಆ ಥರದ್ದು ಏನಾದರೂ? ಬಿಕಾಸ್ ಕೋರ್ಟ್ ಸೀನ್ ಅಥವಾ ಈ ಪೋಕ್ಸೋ ಅಥವಾ ಚಿಕ್ಕ ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರದ ಬಗ್ಗೆ ಸಿನಿಮಾ ಅಂತ ಹೇಳಿದಾಗ ಒಂದು ಸ್ವಲ್ಪ ರಿಲೆವೆನ್ಸ್ ಅನ್ನುವಂಥದ್ದು. ಇಲ್ಲ, ನಾನು ನೋಡೋಕ್ಕಾಗಿಲ್ಲ, ಬಟ್ ತಿಳ್ಕೊಂಡೆ. ನಾನು ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ನೋಡಿರೋರ ಹತ್ರ ತಿಳ್ಕೊಂಡೆ, ಡಸ್ ಇಟ್ ರಿಯಲಿ ಮ್ಯಾಚ್ ಟು ಅವರ್ ಫಿಲ್ಮ್ ಅಥವಾ ಅದರಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಆ ಥರ ಅಂತ. ದೇರ್ ಆರ್ ಅಬ್ಸಲ್ಯೂಟ್ಲಿ ನೋ ಸಿಮಿಲಾರಿಟೀಸ್. ದಟ್ ಐ ಥಿಂಕ್ ದಟ್ ಫಿಲ್ಮ್ ಇಸ್ ಅಬೌಟ್ ಹೌ ದಿ ಕೇಸ್ ಇಸ್ ಮಿಸ್ಯೂಸ್ಡ್, ಅಂದರೆ ಹೌ ದಿ ಲಾ ಇಸ್ ಮಿಸ್ಯೂಸ್ಡ್ ಅನ್ನೋ ಥರ. ಬಟ್ ಇಲ್ಲಿ ನಾವು ಆ ಮಿಸ್ಯೂಸ್ ಬಗ್ಗೆ ಏನೂ ತೋರಿಸಿಲ್ಲ. ವಿ ಆರ್ ಜಸ್ಟ್ ಶೋಯಿಂಗ್ ಆ ಜಸ್ಟಿಸ್ ಡಿಲೇ ಆಗುವಂಥದ್ದು, ಜಸ್ಟಿಸ್ ಕಡೆಯಿಂದ ಆಗುವಂಥ ಕ್ರೈಮ್ ಅನ್ನೋದು ಒಂದು ನಮ್ಮ ಪಾರ್ಟ್ ಅಷ್ಟೇ. ಓಕೆ ಓಕೆ ಓಕೆ. ಸೊ ಆ್ಯಂಡ್ ಅಫ್ಕೋರ್ಸ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಮೋಸ್ಟ್ ಆಫ್ ದ ಪಾರ್ಟ್ ಇಸ್ ಇನ್ ಕೋರ್ಟ್ ಓನ್ಲಿ. ಸೊ ಅಲ್ಲೇ ಇಲ್ಲ ಸರ್. ಬಟ್ ಅದನ್ನು ಹೊರತುಪಡಿಸಿ ಏನಾದರೂ ಕೃಷ್ಣ ಅಂತ ಹೇಳಿದಾಗ ಅವ್ನಿಗೊಂದು ಲವ್ ಸ್ಟೋರಿ ಇರಬೇಕು, ಅವನೊಂದು ಹಾಡು ಇರಬೇಕು, ಡಾನ್ಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಅದೇನೋ? ಇಲ್ಲ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ನಂದು ಇನ್ಫ್ಯಾಕ್ಟ್ ನನ್ನೊಂದು ಪೇರ್ ಅಂತ ಅಂದರೆ ರೊಮ್ಯಾಂಟಿಕ್ ಪೇರ್ ಅಂತ ಇಲ್ಲ, ಶಿ ಈಸ್ ಅ ಫ್ರೆಂಡ್ ಅಷ್ಟೇ. ಅದೆಲ್ಲೂ ಕೂಡ ರೊಮ್ಯಾನ್ಸು ಲವ್ ಡೆವಲಪ್ಮೆಂಟ್ ಆಯಿತು ಅನ್ನೋದು ತೋರಿಸಿದಿಲ್ವೇ ಇಲ್ಲ ನನ್ನ ಮೂವಿನಲ್ಲಿ. ಶಿ ಬಿಕಮ್ಸ್ ಆಸ್ ಎ ಸಪೋರ್ಟ್ ಟು ಮೀ ಅಷ್ಟೇ, ಆಸ್ ಎ ಫ್ರೆಂಡ್ ಇನ್ ದ ಫಿಲ್ಮ್. ಬಟ್ ದಿ ವಿಕ್ಟಿಮ್ ಅಂದರೆ ಪ್ರೊಟಗನಿಸ್ಟ್
ಯಾರಂತ ನೀವು ಕೇಳಕ್ಕೆ ಹೋದರೆ ಇಟ್ಸ್ ಮೀ ಆ್ಯಂಡ್ ಅರ್ಚನಾ ಜಾಯ್ಸ್ ದಿ ವಿಕ್ಟಿಮ್. ಸಾಂಗ್ಸ್ ಎಲ್ಲೂ ಕೂಡ ಸ್ಟಾರ್ಟ್ ಟು ಎಂಡ್ ಅಂತ ಸಾಂಗ್ಸ್ ಇಲ್ಲ. ದ ಸಾಂಗ್ ಸ್ಟಾರ್ಟ್ಸ್ ಆಸ್ ಎ ಬಿಟ್, ಅಗೇನ್ ಆ ಬಿಟ್ಟಲ್ಲಿ ಕೂಡ ಇಟ್ ಇಸ್ ಮೊಂಟಾಜ್, ಅಲ್ಲಿ ವಿಷಯ ಹೇಳ್ತಾ ಇದ್ದೀವಿ, ಆ್ಯಂಡ್ ದೆನ್ ಡೈಲಾಗ್ಸ್ ಕಮ್ಸ್ ಆ್ಯಂಡ್ ದೆನ್ ದಿಸ್ ಸಾಂಗ್ಸ್ ಕಮ್ ಆ್ಯಸ್ ಇನ್ ಮೊಂಟಾಜ್, ದೆನ್ ದಿ ಡೈಲಾಗ್ಸ್ ಕಮ್. ಸೊ ಎಲ್ಲೂ ಇಡೀ ಪಿಕ್ಚರಲ್ಲಿ ಒನ್ ಫುಲ್ ಸಾಂಗ್ ಅಂತ ಇಲ್ಲ. ಅದೆಲ್ಲ ಆ ರೂಲ್ಸ್ ಬ್ರೇಕ್ ಮಾಡಿದ್ದೀವಿ ಇದರಲ್ಲಿ. ಅದು ಕಮರ್ಷಿಯಲ್ ಫೈಟ್ ಅಂತ ಇಲ್ಲ, ಯಾರಿಗೂ ನಾನು ಹೊಡೆಯೋದೇ ಇಲ್ಲ, ಎಲ್ಲರೂ ನನ್ನ ಹೊಡಿತಾರೆ, ನಾನು ತಿರುಗಿ ಹೊಡೆದಿದ್ದೇ ಇಲ್ಲ ಪಿಕ್ಚರಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಇಂಟ್ರೊಡಕ್ಷನ್ ಇಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಇಲ್ಲೇನೋ ಒಂದು ಸೀನ್ ನಡೀತಾ ಇರುತ್ತೆ, ಅವ್ರು ಯಾವುದೋ ಕ್ಯಾರೆಕ್ಟರ್ಸ್ಗಳ ಹಿಂದೆ ಜೂನಿಯರ್ ಆರ್ಟಿಸ್ಟ್ ಥರ ನಾನು ನಡ್ಕೊಂಡು ಹೋಗೋದು ನನ್ನ ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ. ಓಕೆ, ಸೊ ಅದನ್ನ ನರೇಟ್ ಮಾಡುವಾಗ ಪಾಪ ಡೈರೆಕ್ಟರ್ ಸ್ವಲ್ಪ ಹಿಂಜರಿದ್ರ, ಏನಪ್ಪ ಹೀರೋಗೆ ನಾನು ಸೈಡ್ ಆರ್ಟಿಸ್ಟ್ ರೋಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ 30-40% ಆಫ್ ದಿ ಫಿಲ್ಮ್ ನಾನು ಸ್ಕ್ರೀನ್ ಮೇಲೆ ಇಲ್ಲ. ಓಕೆ ಓಕೆ, ಬಟ್ ಅಂದರೆ ಕ್ಯಾರೆಕ್ಟರ್ ಅಂದರೆ ಹಾಂ, ನನ್ನ ಹೆಸರಿದೆ ಆ ಸಿನಿಮಾದಲ್ಲಿ. ಈಗ 3 Idiots ನೋಡಿದರೆ ಯು ಸಿ ಅಮೀರ್ ಖಾನ್ ಥ್ರೂ ಔಟ್ ದಿ ಫಿಲ್ಮ್, ಬಟ್ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಎಷ್ಟೋ ಪರ್ಸೆಂಟೇಜ್ ಇರೋದೇ ಇಲ್ಲ. ಸೊ ದಟ್ ಈಸ್ ಹೌ ಇಟ್ ಈಸ್ ಹಿಯರ್ ಇನ್ ಯುದ್ಧಕಾಂಡ. And technical part, so cinematography and music particularly, Hemant Joyce, right? Hemant Joyce background score, BGM and one theme song. In the subject ಗೆ BGM ತುಂಬಾನೇ vital role play ಮಾಡುತ್ತೆ, because full chord setup, ಅಲ್ಲಿ ನೀವು ಹೇಳ್ದಂಗೆ ಗಜಿಬಿಜಿ ಎಲ್ಲವೂ ಕೂಡ ಇರುತ್ತೆ, ಬಟ್ ಅದರಲ್ಲಿ ಕೆಲವೊಂದಷ್ಟು BGM ಗಳು ಬೇಕಾಗುತ್ತೆ ನಿಮ್ಮ ಮಾತಿಗೆ, ನಿಮ್ಮ ಒಂದು ವಾದಕ್ಕೆ ಅಥವಾ ಪ್ರತಿವಾದಕ್ಕೆ. ಸೊ ಇದೆಲ್ಲವೂ ಹೇಗೆ ಬಂತು? ಸಾಂಗ್ಸ್ ಪಾರ್ಟ್ ಪ್ರವೀಣ್ ಮಾಡಿದ್ದು, ಪವನ್ ತಮ್ಮನೇ. BGM I had to go for Hemant Joyce. Both are excellent music directors, but individual strength ಅನ್ನೋದು ಇರುತ್ತಲ್ಲ, ಅಂದರೆ I had to pick on their strengths. ಈಗ ಕೋಲಾರ್ ಗೋಲ್ಡ್ ಫೀಲ್ಡ್ಸಲ್ಲಿ ಯು ಫೈಂಡ್ ಗೋಲ್ಡ್ ದೇರ್, ಓಕೆ, ಮೇ ಬಿ ದೇರ್ ಇಸ್ ಡೈಮಂಡ್ ಸಮ್ ಅದರ್ ಪ್ಲೇಸ್, ಬಟ್ ನನಗೆ ಇಲ್ಲಿ ಗೋಲ್ಡೇ ಬೇಕಾಗಿದೆ ಅಂತಂದಾಗ ಐ ಹ್ಯಾಡ್ ಟು ಗೋ ಟು ದ್ಯಾಟ್ ಲ್ಯಾಂಡ್. ಸೊ ಹಾಗಾಗಿ ಸಾಂಗ್ಸ್ ಪಾರ್ಟ್ ಪ್ರವೀಣ್ ಕಡೆಯಿಂದ ಮಾಡಿಸಿದ್ವಿ. ಈ ಪರ್ಟಿಕ್ಯುಲರ್ ಪಿಕ್ಚರ್ BGMಗೆ ಹೇಮಂತ್ ಜಾಯ್ಸಿಂದ, ಆ್ಯಂಡ್ ಐ ಹ್ಯಾಡ್ ಟು ಸಿಟ್ ಥ್ರೂ ಔಟ್ ಈಚ್ ಫ್ರೇಮ್ ಟು ಫ್ರೇಮ್. ಅದು ಮುಂಚೆಯಿಂದನೂ ಆ ಒಪ್ಪಂದ ಅನ್ನೋದಿತ್ತು. ನನಗೆ ತಲೆಯಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಐ ಹ್ಯಾಡ್ ಆ್ಯಕ್ಟೆಡ್ ಇನ್ ರಿದಮ್. ನಾನೊಂದು ಹೆಜ್ಜೆ ಇಟ್ರು ಇಫ್ ಐ ವಾಕ್ ಫೋರ್ಸ್ ಅಂದರೆ ಸ್ಟೆಪ್ಸ್ ವಾಕ್ ಮಾಡ್ತೀನಿ ಅಂದರೆ ಇಟ್ ವಾಸ್ ಇನ್ ಬಾರ್ಸ್. ಸೊ ಐ ನ್ಯೂ ವೇರ್ ಇಸ್ ದ ಕಟ್, ವೇರ್ ಇಸ್ ಮೈ ಟರ್ನ್, ವೇರ್ ಇಸ್ ಮೈ ಲುಕ್. ಆ್ಯಕ್ಟ್ ಮಾಡ್ತಾನು ಇಫ್ ಐ ಆಮ್ ಸೇಯಿಂಗ್ ಎ ಡೈಲಾಗ್, ಐ ವಾಸ್ ಟ್ಯಾಪಿಂಗ್ ಮೈ ಫೀಟ್ ಆನ್ ದಿ ರಿದಮ್. ಸೊ ಇಂಟೆನ್ಷನಲ್ ನನಗೆ ಈ ಥರದ್ದು ಹಿಂಗೆ ಮ್ಯೂಸಿಕ್ ಬರಬೇಕು, ಇಷ್ಟೇ ಬಾರ್ಸಲ್ಲಿ ಅದು ಬರಬೇಕು. ಸೊ ಆಲ್ ಇನ್ ದ್ಯಾಟ್ ಕಂಪೋಸಿಷನ್ ಅನ್ನೋಯಿಂಗ್ಲಿ, ಯಾರಿಗೂ ಗೊತ್ತಿಲ್ಲದೆ ನಾನು ಈ ಥರದ್ದು ಮಾಡಿದ್ದೆ. ಸೊ ಆ ಥರದ್ದಲ್ಲೇ ಕಟ್ಸ್ ಹೋಗ್ಬೇಕಾಯ್ತು. ಸೊ ಐ ಹ್ಯಾಡ್ ಟು ಸಿಟ್ ವಿತ್ ದಿ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ್ಯಂಡ್ ಎಡಿಟ್ರಿಗೆ ಕೂಡ ನಾನು ಹೇಳಿದ್ದೆ, ಇಷ್ಟೇ ವಾಕ್ ಆದಮೇಲೆ ಇಷ್ಟೇ ಇದಕ್ಕೆ ಕಟ್ಸ್ ಇರಬೇಕು ಅಂತ. ನೀವು ಎಡಿಟಲ್ಲಿ ನೋಡಿದರೆ ಆಲ್ ಈಸ್ ಇನ್ ಮ್ಯೂಸಿಕಲ್ ಕಟ್ಸ್ ದ ಹೋಲ್ ಫಿಲ್ಮ್. ಸೊ ಹಾಂ, ಆ ವಿಚಾರ ನನಗೆ ಮಾತ್ರ ಗೊತ್ತಿರೋದ್ರಿಂದ ಐ ಹ್ಯಾಡ್ ಟು ಸಿಟ್ ಓವರ್ ದೇರ್. ಆ್ಯಂಡ್ ಹೇಮಂತ್ ಜಾಯ್ಸ್ ಇಸ್ ಒನ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ವಿಚ್ ಕರ್ನಾಟಕ ವಿಲ್ ಫೈಂಡ್ ಆಫ್ಟರ್ ಯುದ್ಧಕಾಂಡ. ಅಫ್ಕೋರ್ಸ್ ನಮ್ಮ ಮೂವಿಗೆ ಏನೇನು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡಿದ್ದೀವಿ, ಬಟ್ ಪ್ರಾಬಬ್ಲಿ ಸಮ್ವೇರ್ ಇವತ್ತು ನಾವು ಅನಿರುದ್ಧನ ಹೆಸರೆಲ್ಲ ಕೇಳ್ಪಡ್ತೀವಿ. ಆ ಥರದ್ದೆಲ್ಲ I think he may stand in those level of platforms. He's such a great talent. ಸೊ ಲಕ್ಕಿ ಅಂದರೆ ದೋ ಅವ್ನು ಚಿಕ್ಕ ಹುಡುಗ ಆಗಿದ್ರು, ನಾನು ಒಂದು ಸಣ್ಣ ಹುಡುಗ ಇದ್ದಾಗಿಂದ ನೋಡಿ ಎತ್ಕೊಂಡಿದ್ದೀನಿ ಅವನ್ನ. ಇವತ್ತು ಅವನು ಕಂಪೋಸ್ ಮಾಡಿದ್ದಾನೆ. ಬಟ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ ದಟ್ ಹೀಸ್ ಎ ಪಾರ್ಟ್ ಆಫ್ ಯುದ್ಧಕಾಂಡ BGM. ಓಕೆ, ಆ್ಯಂಡ್ ದಟ್ ಒಂದು ಟೀಸರ್ ಒಂದು ರಿಲೀಸ್ ಮಾಡಿದ್ರಿ, ದಟ್ ಒಂದು ಕಾಫಿ ತೊಗೊಂಡು ಬರ್ತಾನೆ, ಟೀ ಹುಡುಗ ತೊಗೊಂಡು ಬರ್ತಾನೆ, ನೀವು ಅವನ ಮುಂದೆ ಒಂದಷ್ಟು ಡೈಲಾಗ್ಸ್ ಹೇಳ್ತೀರಿ, ಅದಾದಮೇಲೆ ಅವನು ನೀವು ದುಡ್ಡು ಕೊಡಕ್ಕೆ ಹೋದಾಗ ಹೇಳುವಂಥ ಒಂದು ಡೈಲಾಗ್, ಸರ್ ನೀವು ಕೇಸ್ ಗೆಲ್ಲಿ ಸರ್ ಆಮೇಲೆ ತೊಗೊಳ್ಳೋಣ. ಎಕ್ಸಲೆಂಟ್, ಸೋ ಟಚಿ. ಸೊ ದಟ್ ಆ ಸೀನ್ ಮಾಡೋಕ್ಕೂ ಮುಂಚೆನೂ ತುಂಬ ಚೆನ್ನಾಗಿ ನೆನಪಿದೆ. ಬಿಫೋರ್ 10 minutes ಐ ಹ್ಯಾಡ್ ಡಿಕ್ಲೇರ್ಡ್ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದಿ ಸೆಟ್. ಅಂದರೆ ಕ್ಯಾಮ್ರಾ ಎಲ್ಲ ಸೆಟ್ ಆಗಿತ್ತು. ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ನ ಕೂಡಿಸಿ ಹೌ ದ ಕ್ಯಾಮ್ರಾ ವಿಲ್ ಟ್ರಾವೆಲ್ ಇನ್ ದಟ್ ಟೈಮ್, ಅಂದರೆ ಅಷ್ಟೇ ಸೆಕೆಂಡ್ಸಲ್ಲಿ ನಮ್ಮ ಹತ್ರ ಮೋಕೋಬೋಟ್ ಎಲ್ಲ ಅಫೋರ್ಡ್ ಮಾಡೋಷ್ಟಿದ್ದಿಲ್ಲ. ಸೊ ಮ್ಯಾನ್ಯುವಲಿನೇ ಮಾಡಬೇಕಾಗಿತ್ತು. ಸೊ ಅದನ್ನು ಐ ಥಿಂಕ್ ಮೋರ್ ದೆನ್ 2 hours ನಾವು ಅದನ್ನು ರಿಹರ್ಸಲ್ಸ್ ಮಾಡಿದ್ವಿ, ಲೈಟಿಂಗ್ ಎಲ್ಲ ಮಾಡಿ ಅದೇ ಪಾರ್ಟಲ್ಲಿ ಫೋಕಸ್ಸು ಪ್ರಾಕ್ಟೀಸ್ ಎಲ್ಲ ಮಾಡಬೇಕಾಗತ್ತಲ್ಲ, ಬಿಕಾಸ್ ಐ ಕಮ್ ಸಿಟ್ ಗೋ ಆ ಥರದ್ದೆಲ್ಲ ವಿಚಾರಗಳಿಗೆ. ವೆನ್ ಇಟ್ ವಾಸ್ ಸೆಟ್ ಐ ಟುಕ್ ಎ 10 minutes ಬ್ರೇಕ್, ಏಕಾಂತದಲ್ಲಿ ಕೂತ್ಕೊಂಡು. ದೆನ್ ಐ ಹ್ಯಾಡ್ ಟೋಲ್ಡ್ ಇದು ಒಂದೇ ಸಿಂಗಲ್ ಶಾಟಲ್ಲೇ ಮಾಡ್ತೀನಿ ಅಂತ. ದೇರ್ ವಿಲ್ ಬಿ ನೋ ರೀಟೇಕ್ಸ್
ಡಿಫ್ರೆಂಟ್ ಆ್ಯಂಗಲ್ಸ್ ಎಲ್ಲ ಇರಲ್ಲ. ವಿ ಹ್ಯಾಡ್ 3 ಕ್ಯಾಮ್ರಾಸ್, ಓಕೆ. ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಇಟ್ಟಿದ್ವಿ. ನನ್ನ ತಲೆನಲ್ಲಿ ಇದ್ದು ನನ್ನ ಮಗಳೇ, ಆ್ಯಂಡ್ ವಾಟ್ ಎವರ್ ಎಮೋಷನ್ಸ್ ಹ್ಯಾಸ್ ಕಮ್ ಔಟ್ ಇಟ್ಸ್ ಬೈ ಟ್ರೂ. ಏನು ಗ್ಲಿಸರಿನ್ ಯಾವುದೂ ಇಲ್ಲದೆ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ನ್ಯಾಚುರಲಿ. ಇಟ್ ವಾಸ್ ವಿತಿನ್, ಆ ಎಮೋಷನ್ ವಾಸ್ ಇನ್ಸೈಡ್. ಓಕೆ, ಥ್ರೂಔಟ್ ದ ಮೂವಿ ಬಹುಶಃ ಅದನ್ನು ಕ್ಯಾರಿ ಮಾಡಿದ್ದೀನಿ ಅಂತ. ಹೌದು, ಯಾಕಂದರೆ ಬೀಂಗ್ ಅ ಫಾದರ್ ಆಫ್ ಅ ಗರ್ಲ್ ಚೈಲ್ಡ್ ಇದೆಯಲ್ಲ, ಅದೊಂಥರ ಹೆಮ್ಮೆ, ಅದು ಆ ಖುಷಿನೇ ಬೇರೆ ಬಿಡಿ. ಅದು ನಿನ್ನೆ ಯಾರೋ ಅಂದರೆ ಒಬ್ಬರ ಫ್ರೆಂಡು ಹುಡುಗಿ, ಅವಳು ಸಿನಿಮಾದ ಕಥೆ ಏನು ಒಂಚೂರು ಹೇಳಿ ಅಂತ ಹೇಳಿದಾಗ, ವೈಲ್ ನರೇಟಿಂಗ್ ಐ ವೆಪ್ಟ್. ಅಂದರೆ ಸಿನಿಮಾ ಮಾಡಿ ಕಾಪಿ ಬಂದು ನಾಳೆ ರಿಲೀಸಿಗಿದೆ, ಬಟ್ ಸ್ಟಿಲ್ ನಿನ್ನೆ ಆ ಕಥೆ ಹೇಳ್ಬೇಕು, ಕ್ಲೈಮ್ಯಾಕ್ಸ್ ಹೇಳಬೇಕಾದ್ರೂ ನನಗೆ ಅಳು ಬಂತು. ಸೊ ದ್ಯಾಟ್ ಎಮೋಷನಲಿ ಅಟ್ಯಾಚ್ ಟು ದಿಸ್ ಫಿಲ್ಮ್. ಓಕೆ, ಲವ್ಲಿ ಲವ್ಲಿ. ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಇದ್ದಾಗ ಈ ಸಾಲ ಮಾಡಿದ್ದು ಅಥವಾ ಇನ್ನೇನೋ ಮತ್ತೊಂದು ಅದು ಯಾವುದು ಕೂಡ ನೆನಪಾಗೋದಿಲ್ಲ. ಓನ್ಲಿ ಥಿಂಗ್ ಇಸ್ ಸಿನಿಮಾ ಚೆನ್ನಾಗಿ ಬಂದು ಜನ ಒಪ್ಕೊಂಡು ಅದನ್ನು ನೋಡಿದ್ರೆ ಆ ಕೊಡೋ ಖುಷಿನೇ ಲೇಟರ್ ಪಾರ್ಟ್. ಕಮರ್ಷಿಯಲ್, ಅಫ್ಕೋರ್ಸ್ ಕಮರ್ಷಿಯಲ್ ಇನ್ವಾಲ್ವ್, ಬಟ್ ಅದ್ರ ಜೊತೆಗೆ ಇದಿದೆಯಲ್ಲ, ಜನಕ್ಕೆ ರೀಚ್ ಆಗೋದಿದೆಯಲ್ಲ. ಅಲ್ಲ, ಬೇರೆಯವ್ರು ನೋಡಿದ್ರೆ ಅನ್ಕೊಳ್ತಾರೆ, ಇವ್ನು ಯಾಕೆ ಇಷ್ಟು ರಿಸ್ಕ್ ತೊಗೋಬೇಕಿತ್ತು, ಸಾಲ ಯಾಕೆ ಮಾಡ್ಬೇಕಿತ್ತು, ಕಷ್ಟ ಯಾಕೆ ಪಡ್ಬೇಕಿತ್ತು ಅಂತ. ನನಗೆ ಅದು ಕಷ್ಟ ಅಲ್ಲ. ದಿಸ್ ಈಸ್ ವಾಟ್ ಗಿವ್ಸ್ ಮಿ ಹ್ಯಾಪಿನೆಸ್. ನಂಗೆ ಇದ್ರಲ್ಲಿ ಖುಷಿ ಸಿಗುತ್ತೆ. ಅಂದರೆ ವಿ ಹ್ಯಾವ್ ಕಮ್ ವಿತ್ ದಟ್ ಪ್ರಿಪರೇಷನ್. ಮೆಂಟಲಿ ವಿ ಆರ್ ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟಿದೆ ನಮ್ಮದು. ವಿ ಆರ್ ಫಾರ್ ದಿಸ್. ಈಗ ಆರ್ಮಿ ಅವರು ಹೋಗ್ಬಿಟ್ಟು ಗಡಿನಲ್ಲಿ ಆಗಬೇಕಾದ್ರೆ ನಾವು ಯಾಕಷ್ಟು ರಿಸ್ಕ್ ತೊಗೋಬೇಕಿತ್ತು, ಯಾಕೆ ಗುಂಡೇಟ್ ತೊಗೋಬೇಕಿತ್ತು ಅಂದರೆ ಅದು ಅವ್ರಿಗೆ ಇರ್ತಕ್ಕಂಥ ಪ್ಯಾಟ್ರಿಯಟಿಸಮ್, ದೇಶಾಭಿಮಾನ. ಅವರು ಹೋಗಿ ಏನಾದರೂ ಸರಿ ನಾವು ನಿಲ್ತೀವಿ ಅಂತ. ದಿಸ್ ಇಸ್ ಅವರ್ ಪ್ಯಾಟ್ರಿಯಟಿಸಮ್ ಟುವರ್ಡ್ಸ್ ಫಿಲ್ಮ್. ಸೊ ವಾಟ್ ಎವರ್ ಇಟ್ ಈಸ್, ನಮಗೆ ಇದು ಇಷ್ಟ ಆಗೋದು ಇದರಲ್ಲಿ ಈ ವಾಟ್ ಎವರ್ ಹರ್ಡಲ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್ ಫಾರ್ ಅದರ್ಸ್, ಇಟ್ ಈಸ್ ಪೀಸ್ ಫಾರ್ ಅಸ್, ಇಟ್ ಈಸ್ ಎಂಜಾಯ್ಮೆಂಟ್ ಫಾರ್ ಅಸ್. ವಿ ಎಂಜಾಯ್ ದಿಸ್. ಅಫ್ಕೋರ್ಸ್ ಅಪಾರ್ಟ್ ಫ್ರಮ್ ದಿಸ್, ಜೊತೆಗೆ ಇದ್ರ ಜೊತೆಗೆ ಈ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುತ್ತಲ್ಲ, ಸೊ ಅದಕ್ಕೆ ಏನು ಹೇಳ್ತೀರಿ ನಿಮ್ಮ ವರ್ಡ್ಸ್? ಅಫ್ಕೋರ್ಸ್ ನೀವು ಆಲ್ರೆಡಿ ಸುಮಾರು ಕಡೆ ಅದನ್ನು ಕ್ಲಿಯರ್ಫೈ ಮಾಡಿದ್ರಿ. ಈ ಕೆಲವೊಂದು ಸಾಲದ ಕಥೆ ಆಗಿರಲಿ, BMW ಕಥೆ ಆಗಿರಲಿ, ಮೊದಲು ವಿಡಿಯೋ ರಿಲೀಸ್ ಮಾಡಿದ್ದಾಗಿರಲಿ, ಇದೆಲ್ಲವೂ ಕೂಡ ಬೇಡದೇ ಇರುವಂಥ ಒಂದು ಕಾಂಟ್ರವರ್ಸಿಗಳು. ಬಟ್ ಸ್ಟಿಲ್ ಇನ್ ಅ ವೇ ಸಿನಿಮಾ ಬಗ್ಗೆ ಒಂದು ಟಾಕ್ ಕೂಡ ಕ್ರಿಯೇಟ್ ಮಾಡುತ್ತೆ ಈ ಕಾಂಟ್ರವರ್ಸಿ, ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಅಲ್ಲ, ಪರ್ಸ್ನಲಿ ನಾನು ಅದರಿಂದ ಆಗಬೇಕಂತ ಇಷ್ಟಪಡೋನಲ್ಲ. ದಟ್ ಇಸ್ ನಾಟ್ ಮೈ ನೇಚರ್. ಬಟ್ ಸಂಬಡಿ ಅಂದರೆ ಹ್ಯಾಸ್ ಡನ್ ಇಟ್ ಸೊ ದಟ್ ಇಟ್ ವಿಲ್ ಬಿಕಮ್ ಎ ಪಾಸಿಟಿವ್ ಥಿಂಗ್. ನಮ್ಮ ಜೊತೆ ಇರೋರೇ ಅಥವಾ ಗೊತ್ತಿರೋರೇ ಮಾಡಿದ್ರು ಏನೋ ನನಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ರು. ಬಟ್ ಟು ಬಿ ಆನೆಸ್ಟ್, ಐ ಆಮ್ ನಾಟ್ ದ್ಯಾಟ್ ಪರ್ಸನ್ ಹೂ ವಿಲ್ ಯುಟಿಲೈಸ್ ದಿಸ್. ಇವಾಗ ನಾನು ಒಂದು ಮಗು ಅತ್ಯಾಚಾರದ ಮೇಲೆ ಸಿನಿಮಾ ಮಾಡ್ತಿದ್ದೀನಿ ಅಂದರೆ, ಇದೂ ನಾಳೆ ದಿನ ನನ್ನ ಮಗುಗೆ ಒಂದು ಅತ್ಯಾಚಾರನೇ. ಹೌದು, ಇಟ್ ವಿಲ್ ರಿಮೇನ್ ಎಸ್ ಎ ಸ್ಟಾರ್ ಇನ್ ಅವರ್ ಲೈಫ್. ನಾಳೆ ಬೆಳೆದಾದ್ಮೇಲೆ ನೋಡ್ತಾಳೆ ಅವಳು. ಇವತ್ತು ಯಾರ್ಯಾರಿಗೆ ಇದು ಅಜಯ್ ಬಿಟ್ಟಿದ್ನ ಅಂತ ಹಿಂಗೆ ತಲೆನಲ್ಲಿ ಬರುತ್ತೆ, ಏನೋ ಗಿಮಿಕ್ ಮಾಡೋಕ್ಕೆ ಬಿಟ್ಟ, ನಾಳೆ ಅವಳಿಗೂ ಬರುತ್ತೆ ಅದೇ ತಲೆಯಲ್ಲಿ. ಸೊ ಆ್ಯಸ್ ಎ ಫಾದರ್ ಐ ವಿಲ್ ನೆವರ್ ಟೇಕ್ ದಟ್ ಸ್ಟೆಪ್. ಅದು ಮಾಡಲ್ಲ ನಾನು. ಆಮೇಲೆ ಅದು ನನ್ನ ಮಗಳು ತುಂಬ ಚಿಕ್ಕವಳಿದೆ, 3 ವರ್ಷ ಆಗಿದೆ. ಅದು ಇವತ್ತು ಅವಳು ಬೆಳೆದಿದ್ದಾಳ, ಕಾರ್ ಇತ್ತು ಅನ್ನೋದು ನೆನಪು ಇಲ್ಲ ಅವಳಿಗೆ. ಬಟ್ ಅಗೇನ್ ಅದು ನೀವು ಹೇಳ್ದಂಗೆ ಅದು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಪಬ್ಲಿಸಿಟಿ, ನಾನು ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ನಾನು ಅದರಿಂದ ಆಗಬೇಕಂತ ಇಷ್ಟನೂ ಪಡಲ್ಲ. ಸಿನಿಮಾ ಶುಡ್ ರೀಚ್ ಬೈ ಸಿನಿಮಾ. ನಾನು ಅಷ್ಟು ಆನೆಸ್ಟಿಯಿಂದ ಸಿನಿಮಾ ಮಾಡಿದ್ದೀನಿ ಅಂದರೆ ಅದನ್ನು ಆ ಆನೆಸ್ಟಿನೇ ಬಿಲೀವ್ ಮಾಡ್ತೀನಿ. ಅದೇ ಆನೆಸ್ಟಿಂದ ರೀಚ್ ಆಗಬೇಕು. ಯಾವುದರಿಂದನೋ ಗೆಲ್ತು, ಯಾವುದೋ ವಿಚಾರ ನಾಳೆ ಹಾಗೆ ಆಗುತ್ತೆ. ಬಿಡು, ಅದು ಆ ಸೆಂಟಿಮೆಂಟಿಂದ ಗೆದ್ದುಬಿಟ್ಟು ನಂಗೆ ಅದು ಬೇಡ. ಸಿನಿಮಾ ಶುಡ್ ವಿನ್ ಬೈ ಸಿನಿಮಾ. ವೆರಿ ಟ್ರೂ, ವೆರಿ ಟ್ರೂ. ಆ್ಯಂಡ್ ಲಾಂಗ್ ವೇ, ಈಗ ಒಂದು ಆಲ್ಮೋಸ್ಟ್ 33 ಸಿನಿಮಾಸ್ ಆಗಿದೆ ಅಜಯ್ ಬಂದು. ಸೊ ಈಗ ಒಂದ್ಸತಿ ಹಿಂದೆ ತಿರುಗಿ ನೋಡೋಣ. ನಾನು ಆ ಹಿಂದಿನ ಅಜಯ್, ಐ ಥಿಂಕ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ? ಹೊಸಪೇಟೆ. ಸೊ ಹೊಸಪೇಟೆಯಿಂದ ಬಂದು ಬೆಂಗಳೂರಿಗೆ ನಿಮ್ಮ ಬದುಕನ್ನು ಕಟ್ಕೊಂಡಿರುವಂಥ ರೀತಿ ಒಂದು ಸತಿ ಫ್ಲಾಶ್ ಬ್ಯಾಕ್ ನೋಡಿದ್ರೆ ಹೇಗೆ ಫೀಲ್ ಆಗುತ್ತೆ? ಐ ಫೀಲ್ ವೆರಿ ಪ್ರೌಡ್, ವೆರಿ ಹ್ಯಾಪಿ. ಏನೇ ಆದ್ರೂ ಸೆಲ್ಫ್ ಕನ್ಸ್ಟ್ರಕ್ಟೆಡ್, ಸೆಲ್ಫ್ ಮೇಡ್. ಯಾರ ಮುಂದೆನೂ ಕೈ ಚಾಚಿಲ್ಲ, ಯಾರ ಮುಂದೆನೂ ತಲೆ ತಗ್ಗಿಲ್ಲ, ಮತ್ತು ಯಾರ ಮುಂದೆ ಬಾಗಿಲು ಇಲ್ಲ. ನನ್ನ ಸ್ವಾಭಿಮಾನದ ಮೇಲೆ ಸಿಕ್ಕಿಲ್ವ ಆಗಿಲ್ಲ, ಅದ್ರ ಬಗ್ಗೆ ನಾನು ಬೇಜಾರೂ ಆಗಿಲ್ಲ. ಎಕ್ಸ್ಕ್ಯೂಸ್ ಮೀ ಆದಮೇಲೆ ಎಷ್ಟೊಂದು ಸಿನಿಮಾ ಫ್ಲಾಪ್ಸ್ ಆದಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಕ್ಯಾರೆಕ್ಟರ್ ರೋಲ್ಸ್ ನಾನೇ ಕೇಳ್ಕೊಂಡು ಹೋಗಿರ್ತಕ್ಕಂಥದ್ದು, ನಂಗೆ ಕೆಲಸ ಕೊಡಿ ಅಂತ. ಅಲ್ಲೆಲ್ಲೂ ಕೂಡ ನನಗೆ ಐ ಡಿಂಟ್ ಫೀಲ್ ಅಶೇಮ್ಡ್. ಅದಕ್ಕೆ ಇವತ್ತು ಹೀರೋ ಆಗಿದ್ದೆ. ಅದೇ ಹೀರೋಯಿನ್ ರಮ್ಯಾ ಮಾಡುವಂಥ ಪಿಕ್ಚರು ಮೀರಾ ಮಾಧವ ರಾಘವ ಪಿಕ್ಚರಲ್ಲಿ ಸೀತಾರಾಮ್ ಅವರು ಡೈರೆಕ್ಟ್ ಮಾಡ್ತಾಯಿದ್ರು ಮೈಸೂರಲ್ಲಿ. ರಮ್ಯಾ ವಾಸ್ ದಿ ಹೀರೋಯಿನ್ ಆ್ಯಂಡ್ ದಿಗಂತ್ ವಾಸ್ ದಿ ಹೀರೋ. ನಾನು ಬೆಂಗಳೂರಿಂದ ಒಂದು ಆಲ್ಬಮ್ ಎತ್ಕೊಂಡು ಅಲ್ಲಿ ಕ್ಯಾರೆಕ್ಟರ್ ಕೇಳೋಕ್ಕೆ ಹೋದೆ. ಐ ವಾಸ್ ನಾಟ್ ಅಶೇಮ್ಡ್. ಅವಳೆ ನನ್ನ ಹೀರೋನೇ ಇಲ್ಲ, ಅದೇ ಪಿಕ್ಚರಲ್ಲಿ ನಾನು ಹೆಂಗೆ ಕೇಳೋಕ್ಕೆ ಹೋಗ್ತೀನಿ ಅನ್ನೋದು. ಐ ವಾಂಟೆಡ್ ಟು ಆ್ಯಕ್ಟ್, ಐ ವಾಂಟೆಡ್ ಟು ವರ್ಕ್. ಸೊ ಅವತ್ತು ನನ್ನ ಸ್ಟ್ರೆಂತ್ ತೋರಿಸಿದೆ ಅದು. ನಾನು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ನನಗೆ ಆ ದಿನಗಳು ನೆನಪಾಗ್ತವೆ. ವೈ ಡಿಂಟ್ ಐ ನಾನು ಯಾಕೆ ಕುಗ್ಗಿ ಹೋಗಲಿಲ್ಲ, ವೈ ಡಿಂಟ್ ಐ ಫೇಲ್ ಇನ್ ಆಸ್ಕಿಂಗ್ ಜಾಬ್. ಸೊ ನನ್ನ ಸ್ಟ್ರೆಂತ್ ತೋರಿಸಿದ್ದಲ್ಲಿ. ಸೊ ಇವತ್ತು ಕೂಡ ನಾನು ಏನೇನು ಸಾಲಾಗಿಲ್ಲ ಅಂದರೆ ನನಗೆ ಅದು ತೋರಿಸುತ್ತೆ. ನಾಳೆ ಬಿದ್ದರೂ ಐ ವಿಲ್ ಗೋ ಆ್ಯಂಡ್ ಆ್ಯಕ್ಟ್ ಇನ್ ಸೀರಿಯಲ್ಸ್. ನಾನು ಬೀದಿ ನಾಟಕ ಮಾಡ್ತೀನಿ,
ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತೀನಿ. ನನಗೇನು ಅದ್ರ ಬಗ್ಗೆ ಯಾವನೇನು ಅಂದ್ಕೊಂಡ್ರು ನನಗೆ ತೃಪ್ತಿ ಕೊಡೋದು ಆ್ಯಕ್ಟ್ ಮಾಡೋದ್ರಲ್ಲಿ. ಅದು ಎಲ್ಲಾದರೂ ಸರಿ. ಐ ಹ್ಯಾವ್ ಕಮ್ ಟು ಬಿ ಎನ್ ಆ್ಯಕ್ಟರ್, ನಾಟ್ ಬಿಕಮ್ ಅ ಸೂಪರ್ ಸ್ಟಾರ್. ಸ್ಟಾರ್ಡಮ್ ಕಮ್ಸ್ ಇಫ್ ಯು ಆರ್ ಎ ಗುಡ್ ಆ್ಯಕ್ಟರ್. ಅದು ಲೈಫ್ ಟೈಮ್ ನಿಮಗೆ ಅದು ಹಿಂದೆ ಹಿಂಬಾಲಿಸ್ಕೊಂಡು ಬರೋವಂಥದ್ದು ಇಫ್ ಯು ಆರ್ ಎ ಗುಡ್ ಆ್ಯಕ್ಟರ್. ಒಂದಿನ ಮಿರಾಕಲ್ ಆಗ್ಬೋದು, 2 ದಿನ ಮಿರಾಕಲ್ ಆಗ್ಬೋದು, 3ನೇ ದಿನ ನಿಮ್ಮ ಒಳಗಡೆ ಆ ಬಂಡವಾಳ ಇದ್ರೇ ಆ ಸ್ಟಾರ್ಡಮ್ ನಿಮಗೆ ಲೈಫ್ ಲಾಂಗ್ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಸೊ ಐ ಆಮ್ ಅನ್ ಆ್ಯಕ್ಟರ್. ಐ ಲೈಕ್ ವೇರ್ ಐ ಗೆಟ್ ಆನ್ ಆಪರ್ಚುನಿಟಿ. ಸೊ ಹೇಗೆ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ದ ಹೇಗಾಯ್ತು? ಸಿನಿಮಾಗೋಸ್ಕರ ಪ್ಯೂರ್ಲಿ ಫಾರ್ ಫಿಲ್ಮ್, ಟು ಟ್ರೈ ಮೈ. ಓದೋ ಕಡೆ ಅಷ್ಟು ಇರಲಿಲ್ಲ ಆಫ್ಟರ್ SSLC? ಇಲ್ಲ, ನಮ್ಮ ತಂದೆಗೆ ನಾನು ಹೇಳಿನೇ ಓದ್ಬಿಟ್ಟಿದ್ದು. ನಾನು ಮುಂದೆ ಓದಲ್ಲ ಅಂತ ಹೇಳಿಬಿಟ್ಟೆ. ಫಸ್ಟ್ PUC ಪಾಸ್ ಆಗಿದ್ದೀನಿ, ಸೆಕೆಂಡ್ PUC ಎಕ್ಸಾಮ್ ಬರ್ದಿಲ್ಲ ನಾನು. ಬರ್ದಿಲ್ಲ. ಓಕೆ, ಅಂದ್ರೆ ಸಿನಿಮಾಗೆ ಹೋಗ್ಬೇಕು ಅನ್ನೋದು ಡಿಸೈಡ್ ಆಗಿನೇ ನಮ್ಮ ತಂದೆ ಟು ಡಿಸೈಡ್ ದಿಸ್ ಒನ್. ಅಂದ್ರೆ ಯಾಕೆ ಹೊಸಪೇಟೆ ಅನ್ನೋ ಇಲ್ಲಿದ್ದವರು? ಬೆಂಗಳೂರು ಅಂದ್ರೆ ಏನೋ ಒಂದು ಸ್ವಲ್ಪ ನೋಡಿರ್ತಾರಪ್ಪ, ಬೆಂಗಳೂರಿನ ಗಾಂಧಿನಗರ ಎಲ್ಲ ನೋಡ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಬಹುಶಃ ಈ ಕಡೆ ಬಂದ್ರೇನೋ ಅಂತ. ಬಟ್ ಏನೂ ಗೊತ್ತಿಲ್ಲ ನನಗೆ ಬೆಂಗಳೂರು ಹೆಂಗಿದೆ, ಎಲ್ಲಿ ಏನಿರೋದು ಏನೂ ಗೊತ್ತಿಲ್ಲ. ಐ ಜಸ್ಟ್ ಕೇಮ್ ಟು ಟ್ರೈ ಮೈ ಫ್ಯೂಚರ್ ಅಷ್ಟೇ. ಅದೇ ಯಾರಾದರೂ ಸ್ಫೂರ್ತಿ ಅಥವಾ ಹೀಗಾಗಬೇಕು ನಾನು ಮುಂದೆ ಸಿನಿಮಾಗಳಿಗೆ ಬರಬೇಕು ಅನ್ನೋದಕ್ಕೆ? ಅಲ್ಲ, ಐ ವಾಸ್ ಡೈ ಹಾರ್ಟ್ ಫ್ಯಾನ್ ಸಿನ್ಸ್ ಚೈಲ್ಡ್ಹುಡ್ ಫಾರ್ ಅಮಿತಾಬ್ ಬಚ್ಚನ್. ಇವತ್ತಿಗೂ ತುಂಬ ಇಷ್ಟ ಅಮಿತಾಬ್ ಬಚ್ಚನ್. ಅದಾದಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇಷ್ಟ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಸ್ಫೂರ್ತಿ ಅವರಿಬ್ಬರೇ ನನಗೆ. ಅದು ಬಿಟ್ಟರೆ ಹಿಂಗೆ ಟ್ರೈ ಮಾಡೋದಕ್ಕೆ ಬಿಟ್ಟು ಬರೋದಕ್ಕೆ ಒಬ್ಬನೇ ಫೈಟ್ ಮಾಡಿ ಗೊತ್ತಿಲ್ಲ. ಇದು ಸಮ ಡೆಸ್ಟಿನಿ, ಅದು ಬರ್ದಿತ್ತು ನಾನು ಬರ್ಬೇಕನ್ನೋದು. ಸೊ ಬಂದು ಗಾಂಧಿನಗರದಲ್ಲಿ ಎಷ್ಟು ಸವಸಿದ್ರಿ, ಎಷ್ಟು ಜೊತೆ? 2000 ಇಸ್ವಿನಲ್ಲಿ, ಅಂದರೆ 2000 ಇಸ್ವಿನಲ್ಲಿ ಬಂದಿದ್ದು. 2003ನೇ ಇಸ್ವಿವರೆಗೂ ಜೂನಿಯರ್ ಆರ್ಟಿಸ್ಟ್, ಕ್ಯಾರೆಕ್ಟರ್ ರೋಲ್, ಸಪೋರ್ಟಿಂಗ್ ರೋಲ್ ಅದು ಇದು ಮಾಡ್ಕೊಂಡು ಫೈನಲಿ 2003 ಎಕ್ಸ್ಕ್ಯೂಸ್ ಮೀ. ಅಲ್ಲಿಂದ ಹಿಂದೆ ತಿರುಗಿ ನೋಡಿದ್ದಲ್ಲ. ಐ ಥಿಂಕ್ ಮಧ್ಯದಲ್ಲೇ ಒಂದು ಸ್ವಲ್ಪ ನೀವು ಹೇಳಿದ ಹಾಗೆ ಬಟ್ ಹಿಂತಿರುಗಿ ನೋಡಿಲ್ಲ. ದಟ್ಸ್ ಗುಡ್. ಆ್ಯಂಡ್ ಅಫ್ಕೋರ್ಸ್ ಈಗ ಅಮಿತಾಬ್ ಬಚ್ಚನ್ ಫ್ಯಾನ್ ಅಂತ ಹೇಳಿದ್ಮೇಲೆ ಅಮಿತಾಬ್ ಡಿಡ್ ಇನ್ ಪಿಂಕ್. ಸೊ ಯಾವ ರೀತಿಯಾಗಿ ಅವರು ಲಾಯರ್ ರೋಲ್ ನಿಭಾಯಿಸಿದ್ರು, ವೆರಿ ಸಟಲ್. ಪ್ರತಿಯೊಂದು ಮಾತು ಹೇಳುವಾಗ್ಲೂ ಕೂಡ ತಡೆಯಪ್ಪ ಕೇಳಿಸ್ಕೋಬೇಕು ಇವ್ರು ಏನ್ ಹೇಳ್ತಾ ಇದ್ರೆ, ಯಾಕಂದ್ರೆ ಪ್ರತಿ ವರ್ಡ್ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಅನ್ಸುತ್ತೆ ಆ ಪಿಂಕ್ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಏನಾದ್ರು ಇನ್ಸ್ಪೈರ್ ಮಾಡ್ತಾ ನೀವು ನೋಡಿದ್ರೆ ಆ ಸಿನಿಮಾ? ಸುಮಾರು ಸಲ ನೋಡಿದ್ದೀನಿ. ಓಕೆ. ನನಗೆ ಎಸ್ಪೆಷಲಿ ಅದರಲ್ಲಿ ತುಂಬ ಫೇವ್ರೆಟ್ ಸೀನ್, ಅವ್ರು ಕೂತ್ಕೊಂಡು ಒಂದು ಕಾಕ್ರೋಚ್ ನೋಡ್ತಿರ್ತಾರೆ. ದಟ್ ಇಸ್ ಮೈ ಫೇವ್ರೆಟ್ ಸೀನ್. ಅಂದರೆ ಅದರಲ್ಲಿ ಮೆಟಫರ್ ವೇನಲ್ಲಿ ಎಷ್ಟೊಂದು ವಿಚಾರಗಳು ಹೇಳಿದ್ದಾವೆ. ಅವ್ರ ಒಳಗಡೆ ನಡೀತಿರ್ತಕ್ಕಂಥ ಸಂಘರ್ಷ ಜೊತೆಗೆ ಹೀಸ್ ಅಂದರೆ ಸಿನಿಮ್ಯಾಟಿಕಲಿ ಡೈರೆಕ್ಟರು PC ಸರ್ಕಾರ ಐ ಥಿಂಕ್. ಅಂದರೆ ಬೇರೆ ಸಮಾಜ ಆಗಲಿ ಆ ಕೋರ್ಟಲ್ಲಿ ಇರೋರೆಲ್ಲ ಅದಕ್ಕೆ ಸಮ ಅಂತ ತೋರಿಸೋ ಥರ ಅದೊಂದು ಚಿಕ್ಕ ಸಿಂಬಾಲಿಕ್ ವೇನಲ್ಲಿ ತೋರಿಸಿರೋದು. ಐ ಲವ್ ದಟ್ ಪಾರ್ಟ್. ನಿಜ. ಸೊ ನಿಮ್ಮ ಸಿನಿಮಾದಲ್ಲಿ ಏನಾದರೂ ಆ ಥರದ್ದು ಒಂದಷ್ಟು ಅಟೆಂಪ್ಟ್ಸ್ ಅಥವಾ ಈ ಥರದ್ದು ಏನಾದರೂ ಇದ್ದಾವೆ? ಆ ಥರದ ವಿಚಾರಗಳು ತುಂಬ ಇದ್ದಾವೆ. ಸಿನಿಮಾ ನೋಡಬೇಕದು. ನಿಜ. ಸೊ ಫ್ಯಾಮಿಲಿಯಲ್ಲಿ ಹೇಗಿದೆ ಈಗ? ಸಿನಿಮಾ ಮಾಡಿದಿರಿ, ಅಫ್ಕೋರ್ಸ್ ತುಂಬ ಟಾಕ್ಸ್ ಇದೆ ಸಿನಿಮಾ ನೋಡಬೇಕು ಅಂತೇಳಿ. ನೋಡಿದಂಥವ್ರು ಯಾವ ಥರದ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಫ್ಯಾಮಿಲಿಯಲ್ಲಿ? ಅಮ್ಮ ಅಥವಾ ವೈಫ್, ಮಗಳು? ವೆರಿ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಎಕ್ಸ್ಪ್ರೆಸ್ ಮಾಡದೇ ಇರೋ ರೀತಿ ಎಮೋಷ್ನಲ್ಲು ಆದರು. ಅಂದರೆ ಆ ರಿವ್ಯೂಸು ತಿಳ್ಕೊಳ್ಳೋದಕ್ಕೆ ನನಗೆ ಒಂದು 20 ನಿಮಿಷ ಅರ್ಧ ಗಂಟೆ ಬೇಕಾಯಿತು. ಬಿಕಾಸ್ ಎವ್ರಿಬಡಿ ಟುಕ್ ದೇರ್ ಸ್ಪೇಸ್. ಅವ್ರವ್ರು ಒಂದೊಂದು ಮೂಲೆಯಲ್ಲಿ ಹೋಗಿ ಅವರು ಅಳ್ತಾ ಕೂತ್ಕೊಂಡ್ಬಿಟ್ರು. ಸೊ ಹಾಗಾಗಿ ಇವಾಗ ಏನು ಕೇಳಬೇಕು ಅಂದರೆ ಅದೇ ಹೇಳ್ಬಿಟ್ಟಿದೆ, ಮೂವಿ ಅವ್ರಿಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟಿದೆ. ನನಗೆ ತಿಳ್ಕೊಬೇಕಾಗಿದ್ದು ಏನೇನು ಚೆನ್ನಾಗಿಲ್ಲ ಅನ್ನೋದು ಕೇಳಬೇಕಾಗಿತ್ತು ಅಷ್ಟೇ ನನಗೆ. ಅಫ್ಕೋರ್ಸ್ ಆ ಥರದ ಇನ್ಪುಟ್ಸ್ಗಳು ಇದ್ದಾವೆ. ಇಷ್ಟು ವಿಷಯ ಹಿಂಗೆ ಲ್ಯಾಗ್ ಹೋಗ್ತಾ ಇದೆ, ಆ ಥರ ಈ ಥರ ಅದೆಲ್ಲ ಹೇಳಿದೆ. ಅದೆಲ್ಲ ಲೇಟರ್ ಆನ್ ಬಂದು ಕರೆಕ್ಷನ್ಸ್ ಮಾಡಿದ್ದು ಇದೆ. ಸೊ ಇಂಡಸ್ಟ್ರಿಯಿಂದ ಹೇಗೆ ಹೆಲ್ಪ್ ಸಿಕ್ಕಿದೆ ಈಗ? ಅಫ್ಕೋರ್ಸ್ ರವಿ ಸರ್ ಬಂದು ಶಂಖ ಓದೋ ಮೂಲಕ ಅದನ್ನು ಲಾಂಚ್ ಮಾಡೋದು ಒಂಥರ ವಿನೂತನವಾಗಿ ಆಯಿತು. ಆ್ಯಂಡ್ ಬೇರೆ ಈಗ ಯಶ್ ಅವರ ಸಪೋರ್ಟ್. ಸೊ ಹೇಗೆ ಸಿಗ್ತಾ ಇದೆ ಇಂಡಸ್ಟ್ರಿಯಿಂದ ಸಪೋರ್ಟ್? ಎವ್ರಿಬಡಿ ಈಸ್ ವೆರಿ ಸಪೋರ್ಟಿವ್, ಎವ್ರಿಬಡಿ ಈಸ್ ವೆರಿ ಫ್ರೆಂಡ್ಲಿ. ಎಲ್ಲರೂ ತುಂಬ ಕನ್ಸರ್ನ್ಡ್ ಆಗಿದ್ದಾರೆ. ನನಗನ್ಸುತ್ತೆ ಇಂಡಸ್ಟ್ರಿ ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಯೂನಿಟಿ. ಬಟ್ ನಾವು ಮುಜುಗರ ಪಟ್ಕೊಳ್ದೆ ಒಬ್ರಿಗೊಬ್ರು ನಾವು ಕೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಅಪ್ರೋಚ್ ಮಾಡಿದಾಗ ಎವ್ರಿಬಡಿ ಈಸ್ ರೆಡಿ. ಯಾರು ಕೂಡ ಅಂದರೆ ನಾವು ಅಂದ್ಕೊಳ್ತೀವಿ ನಾವು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸಲ್ಲ. ಬಟ್ ಇಂಡಸ್ಟ್ರಿ ಆ ಫೇಸಲ್ಲಿದೆ. ಎಲ್ಲರೂ ಅವ್ರವ್ರದ್ದು ನೋಡಿಕೊಂಡೇ ಮಾಡೋದು ದೊಡ್ಡ ವಿಷಯ ಆಗಿದೆ ಇವತ್ತು. ಅಷ್ಟು ಜವಾಬ್ದಾರಿ ಅವ್ರವ್ರ ಸಿನಿಮಾ ಮೇಲಿದೆ, ಅಷ್ಟು ಟೆನ್ಷನ್ಸ್ ಅವ್ರಿಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಯು ಗೋ ಆ್ಯಂಡ್ ಅಪ್ರೋಚ್ ಆ್ಯಂಡ್ ಇಫ್ ಯು ಆರ್ ಎ ಟ್ರೂ ಫಿಲ್ಮ್ ಮೇಕರ್, ಪ್ಯಾಷನ್ ಇದೆ ಅಂತ ಒಬ್ರಿಗೆ ಗೊತ್ತಾದಾಗ, ಮೊನ್ನೆ ರವಿ ಸರ್ ಅದೇ ಹೇಳಿದ್ರಲ್ಲ, ಅಂದರೆ ಇವ್ನ ಪ್ಯಾಷನ್ಗೋಸ್ಕರ ಇವ್ನ ಡೆಡಿಕೇಶನ್ಗೋಸ್ಕರ ಸಿನಿಮಾ ನೋಡ್ತೀನಿ ಅಂದರೆ ಅಲ್ಲಿ ಕಾಣಿಸ್ತಾ ಇರೋದು ಸಿಂಪತಿ ಅಲ್ಲ, ಡೆಡಿಕೇಶನ್ ಆ್ಯಂಡ್ ಇನ್ವಾಲ್ವ್ಮೆಂಟ್, ಲವ್ ಫಾರ್ ಫಿಲ್ಮ್ಸ್.
ಸೊ ಆ ವಿಚಾರಕ್ಕೇ ಯಶ್ ಅವರು ಬಂದಿರೋದು, ರವಿ ಸರು ಬಂದಿರೋದು. ಸೊ ಆ ಪ್ಯಾಷನ್ ಇಟ್ಕೊಂಡು ನಾವು ಹೋದರೆ ಇಂಡಸ್ಟ್ರಿನಲ್ಲಿ ಯಾರೇ ಆಗಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ತುಂಬ ಚೆನ್ನಾಗಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಅಜಯ್. ಆ್ಯಂಡ್ ಫೈನಲಿ ನಿಮ್ಮ ಸಿನಿಮಾದ ಒಂದು ಡೈಲಾಗ್ ಯಥಾ ಯಥಾ ಈ ಧರ್ಮಸ್ಯ, ಅದರಿಂದ ಕಾರ್ಯಕ್ರಮ ಐ ಥಿಂಕ್ ಸಿನಿಮಾದಲ್ಲಿ ಏನಾದರೂ ಯು ರೆಸ್ಟ್ ಯುವರ್ ಕೇಸ್ ವಿತ್ ದಟ್ ಡೈಲಾಗ್? ಇಲ್ಲ, ಅದಿನ್ನೂ ಕಂಟಿನ್ಯೂ ಆಗುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಲವ್ಲಿ. ಅಫ್ಕೋರ್ಸ್ ಯಾವಾಗ ಅವಶ್ಯಕತೆ ಇರುತ್ತೋ ಆ ಟೈಮ್ನಲ್ಲಿ ಖಂಡಿತವಾಗ್ಲೂ ಭಗವಂತ ಅವತರಿಸ್ತಾನೆ ಅನ್ನೋಂಥದ್ದು ನೋ ಡೌಟ್. ಸೊ ನೀವು ಮೊದಲೇ ಹೇಳ್ತಾ ಇದ್ದು ತುಂಬ ಒಳ್ಳೆ ಧರ್ಮ ಅಂತಂದಾಗ ಐ ವುಡ್ ಲೈಕ್ ಟು ಸೇ, ಅಂದರೆ ನನ್ನ ಬಿಲೀಫ್ ಇಟ್ ಈಸ್ ಧರ್ಮ ಮೀನ್ಸ್ ಟ್ರುತ್. ಕರೆಕ್ಟ್. ನಾನು ಯಾವುದು ಅದನ್ನು ಧರ್ಮ ಅಂತಂದ ಕೂಡಲೇ ಜಾತಿ ಅಂತ ಹೇಳಲ್ಲ, ಅಥವಾ ಯಾವುದೇ ಥರದ ಭೇದ ಭಾವ ಅನ್ಯತಾ ಭಾವಿಸಲ್ಲ. ಧರ್ಮನ ಹೋರಾಟ ಅಂತಿರೋದು ಇಟ್ಸ್ ಫಾರ್ ಟ್ರುತ್ ಆ್ಯಂಡ್ ಜಸ್ಟಿಸ್. ದಟ್ ಈಸ್ ದಿ ಟ್ರೂ ಧರ್ಮ ಅಷ್ಟೇ. ನಿಜ, ನೀವು ಮೊದಲೇ ಹೇಳಿದ್ರಿ ಒಂದು ಬ್ಯೂಟಿಫುಲ್ ಮಾತು, ಯಾರ್ಯಾರು ಈ ಟ್ರುತ್ ಮತ್ತೆ ಜಸ್ಟಿಸ್ಗೋಸ್ಕರ ಹೋರಾಡ್ತಾರೋ ಅಥವಾ ಯಾರು ಅದ್ರ ಜೊತೆಗೆ ನಿಲ್ತಾರೋ ಅವರೆಲ್ಲರೂ ಕೂಡ ಇನ್ಕಾರ್ನೇಷನ್, ಅವರೆಲ್ಲರೂ ಕೂಡ ಒಂದು ಅವತಾರ ಆಯ್ತು ಹಾಗೆ ಅಂತ. ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ಇಂದ ಸಿನಿಮಾ ತಂದಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ರೆ. ಆ್ಯಂಡ್ ಒಳ್ಳೇದಾಗಲಿ ಸಿನಿಮಾಗೆ. ಅಫ್ಕೋರ್ಸ್ ಖಂಡಿತವಾಗ್ಲೂ ಸಕ್ಸಸ್ ಕಾಣುತ್ತೆ ಸಿನಿಮಾ. ಇಂಥ ಮತ್ತಷ್ಟು ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಇಂದ ಬರಲಿ. ಥ್ಯಾಂಕ್ ಯು, ವೆರಿ ಸ್ವೀಟ್ ಆಫ್ ಯು ರೆಹಮಾನ್. ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ ಯು TV9. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆರ್ ಪ್ಲೆಷರ್. ಥ್ಯಾಂಕ್ಸ್.